ಜೈ ಹೋ, ನಮಸ್ಕಾರ. ವೆಲ್ಕಮ್ ಟು ಸ್ಪರ್ಧಾ ರೈಟ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಲಿದೆ, ಬಹಳ ಇನ್ಫಾರ್ಮೇಟಿವ್ ಆಗಲಿದೆ. ಅದ್ರ ಜೊತೆಗೆ ಇವತ್ತಿನ ದಿವಸ ಕಾಂಪ್ರಹೆನ್ಷನ್ ಬಹಳಷ್ಟು ಏನು ಸ್ಪರ್ಧಾರ್ಥಿಗಳಿದ್ರು, ಈ ಕಾಂಪ್ರಹೆನ್ಷನ್ ದಲ್ಲಿ ಪೊಯಮ್ ಅನ್ನು ಹೇಗೆ ಬಿಡಿಸಬೇಕು, ಅದರದ ಟ್ರಿಕ್ಸ್ ಅಂಡ್ ಟೆಕ್ನಿಕ್ಸ್ ಗಳನ್ನ ಹೇಳ್ರಿ ಅಂತ ಹೇಳಿ ನಮ್ಮ ಕಾಮೆಂಟ್ಸ್ ಬಾಕ್ಸ್ ದಲ್ಲಿ ಕೇಳ್ಕೊಂಡಿದ್ರು. ಸೊ ಅದಕ್ಕಿಂತಲೂ ಮುಂಚೆ ಒಂದು ಸಲ ನಮ್ಮ ಟೀಮ್ ಸ್ಪರ್ಧಾ ರೈಟ್ ವತಿಯಿಂದ ನಿಮಗೆಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು. ಏಕೆಂತಂದ್ರೆ ನಿಮ್ಮ ಸಪೋರ್ಟ್ ಏನಿದೆ, ಹೆಡ್ಸ್ ಆಫ್ ಟು ಯು. ಅಂಡ್ ಕಾಮೆಂಟ್ ಮಾಡ್ತಾ ಇರಿ. ಅಂಡ್ ಟೀಮ್ ಸ್ಪರ್ಧಾ ರೈಟ್ ನಿಮಗಾಗಿರುತ್ತೆ. ಸೊ ವಿದೌಟ್ ವೇಸ್ಟಿಂಗ್ ಟೈಮ್, ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಸೊ ಈ ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್ ಅಂತ ಏನ್ ಬರುತ್ತೆ, ಅದರಲ್ಲಿ ಪೋಯಮ್ ಬಂದ್ರೆ ಹೇಗೆ ಬಿಡಿಸ್ಬೇಕು ಅಂತಕ್ಕಂಥದ್ದು ಬಹಳಷ್ಟು ಜನರಿಗೆ ಯಕ್ಷ ಪ್ರಶ್ನೆ. ಇವತ್ತಿನ ದಿವಸ ನಾವು ಟ್ರಿಕ್ಸ್ ಅಂಡ್ ಟೆಕ್ನಿಕ್ಸ್ ಗಳನ್ನು ಕಲಿತೀವಿ. ಅದರ ಜೊತೆಗೆ ಕ್ವೆಶನ್ಸ್ ಗಳಲ್ಲಿ ಯಾವ್ಯಾವ ಕೀ ವರ್ಡ್ಸ್ ಗಳನ್ನ ಬಳಸ್ತಾರೆ ಅನ್ನೋದ್ರ ಬಗ್ಗೆ ಕಲಿತೀವಿ. ಎಲ್ಲಕ್ಕೂ ಮುಖ್ಯವಾಗಿ ಕೆಲವೊಂದು ಏನು ಪೊಯೆಟಿಕ್ ಡಿವೈಸಸ್ ಗಳಿವೆ, ಆ ಪೊಯೆಟಿಕ್ ಡಿವೈಸಸ್ ಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಅಭ್ಯಾಸ ಮಾಡ್ತೀವಿ. ಅದರ ಜೊತೆಗೆ ಒಂದು CTET ಯಲ್ಲಿನ ಕ್ವೆಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತೀವಿ. ಸೊ ಇದು ತುಂಬಾ ಉಪಯುಕ್ತವಾಗಲಿದೆ. ಪ್ಲೀಸ್ ಒಂದೇನ್ ಕೈಂಡ್ ರಿಕ್ವೆಸ್ಟ್ ನಿಮಗೆ ಅಂತಂದ್ರೆ, ನೋಟ್ ಮಾಡ್ಕೊಳ್ಳಿ. ಅಂಡ್ ಇದ್ರ ಜೊತೆಗೆ ಇನ್ನೂ 3ರಿಂದ 4 ಸ್ಯಾಂಪಲ್ ಎಕ್ಸಾಂಪಲ್ಸ್ ಗಳನ್ನ ಸ್ಪರ್ಧಾ ರೈಡ್ ನಿಮಗಾಗಿ ಕೊಳ್ಳಲಾಗಿದೆ. ಸೊ ಕಮ್, ವೆಲ್ಕಮ್ ಒನ್ ಮೋರ್ ಟೈಮ್. ಸೊ ಇವತ್ತಿನ ದಿವಸ ನಾವು ಏನ್ ಮಾಡೋಣ ಅಂತಂದ್ರೆ, ಈ ಫಸ್ಟ್ ಸೆಕ್ಷನ್ ಅನ್ನು ಪೊಯಮ್. ಈ ಪೊಯಮ್ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಪ್ಯಾಸೇಜ್ ಪ್ರೋಸ್ ಇದ್ರೆ ಬಹಳ ಈಸಿ ಅಂತ ಅನ್ಸುತ್ತೆ, ಪೊಯಮ್ ಇದ್ರೆ ಡಿಫಿಕಲ್ಟ್ ಅನ್ಸುತ್ತೆ. ಇದು ನಮ್ಮ ಮೈಂಡ್ ಸೆಟ್ ಅನ್ನ ಬದಲಾಯಿಸಿಕೊಳ್ಬೇಕು. ಆಕ್ಚುಲಿ ಪೊಯಮ್ ಹಾಗೆ ನೋಡಿದ್ರೆ ಬಹಳ ಈಸಿ, ಡಿಫಿಕಲ್ಟ್ ಅಲ್ಲ. ಆದಾಗ್ಯೂ ಯಾರೋ ನಮ್ಮ ತಲೆಯೊಳಗ ಈ ಸಾಫ್ಟ್ವೇರ್ ಅನ್ನ ಹಾಕಿದ್ದಾರೆ. ಈ ಪೊಯಮ್ ಅನ್ನು ಹೇಗೆ ಬಿಡಿಸ್ಬೇಕು ಅಂತಕ್ಕಂತಹ ಟ್ರಿಕ್ಸ್ ಅಂಡ್ ಟೆಕ್ನಿಕ್ಸ್ ಅನ್ನ ಇವತ್ತಿನ ದಿವಸ ನಾವೇನ್ ಮಾಡೋಣ ಅಂತಂದ್ರೆ ಅಭ್ಯಾಸ ಮಾಡೋಣ. ಸೊ ಆಲ್ವೇಸ್ ನಿಮಗೆ ಗೊತ್ತಿರ್ಲಿ, ಯಾವುದೇ ಪ್ಯಾಸೇಜ್ ದಲ್ಲಿ ಪ್ರೋಸ್ ಇರ್ಲಿ ಅಥವಾ ಪೊಯಮ್ ಇರ್ಲಿ, ಯಾವ್ದಾದ್ರು ಒಂದು ಡ್ರಾಮಾದ ಒಂದು 5-6 ಲೈನ್ಸ್ ಗಳಿರ್ಲಿ, ಮೊದಲನೇದ್ದು ನಾವು ಮಾಡ್ಬೇಕಾದದ್ದೇನು ಅಂತಂದ್ರೆ 2 ಸಲ ಓದ್ಬೇಕು. ಓಕೆ, ಆ 2 ಸಲ ಓದ್ಬೇಕು ಅನ್ನೋದನ್ನೇ ನಾವು ಈ ರೀತಿಯಾಗಿ ಹೇಳ್ತೀವಿ. ಮೊದಲನೇ ಟೆಕ್ನಿಕ್ ನಾವು ಏನ್ ಮಾಡ್ಕೋಬೇಕು ಅಂತಂದ್ರೆ, ಇಲ್ಲಿ ಸ್ಕಿಮ್ಮಿಂಗ್ ಅಂತ ಕರೀತಾರೆ. ಇದು ನೋಡ್ಲಿಕ್ಕೆ ಶಬ್ದ ಬಹಳ ದೊಡ್ಡದು, ಅರ್ಥ ಬಹಳ ಈಸಿ. ಶಬ್ದ ನಮಗೆ ದೊಡ್ಡದು ಅನಿಸ್ತೈತಿ. ಸ್ವಿಮ್ಮಿಂಗ್ ಅಂದ್ರೆ ಮತ್ತೆ ಸ್ವಿಮ್ಮಿಂಗ್ ಮಾಡ್ಬೇಕಲ್ಲ, ಇದು ಸ್ಕಿಮ್ಮಿಂಗ್ ಮಾಡ್ಬೇಕು. ಇಲ್ಲಿ ಸ್ಕಿಮ್ಮಿಂಗ್ ಮಾಡ್ಬೇಕು. ಓಕೆ, ಸ್ಕಿಮ್ಮಿಂಗ್ ಮಾಡಿದ್ಮೇಲೆ ಏನ್ ಮಾಡ್ಬೇಕು, ಸ್ಕ್ಯಾನಿಂಗ್ ಮಾಡ್ಬೇಕು. ಏನೇ ಇಲ್ಲ, ಸ್ಕಿಮ್ಮಿಂಗ್ ಅಂತಂದ್ರೆ ಏನು, ಬರ್ರ ಅಂತ ಒಂದ್ಸಲ ಓದ್ಬೇಕು. ಓಕೆ, ನಾವು ಓದ್ತಿದ್ವಲ್ಲ ಅಂದ್ರೆ ಒಂದು ಜನರಲ್ ಸಮರಿ ಏನಾಗತ್ತೆ ನಮಗಂದ್ರೆ ಇಲ್ಲಿ ಗೊತ್ತಾಗತ್ತೆ, ಒಂದ್ ಸಮರಿ ಗೊತ್ತಾಗತ್ತೆ. ಇದ್ರ ಬಗ್ಗೆ ಕವಿತೆ ಇದೆ ಅಂತ ಗೊತ್ತಾಗೋದಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲಿ ಸ್ಕಿಮ್ಮಿಂಗ್ ಮಾಡ್ತೀವಿ. ಓಕೆ, ಒಂದ್ಸಲ ನಾವೇನ್ ಮಾಡ್ತೀವಿ, ಇಲ್ಲಿ ಸ್ಕಿಮ್ಮಿಂಗ್ ಮಾಡ್ತೀವಿ. ಈ ಸ್ಕಿಮ್ಮಿಂಗ್ ಮಾಡಿದ ಮೇಲೆ ನೀವು ಆಕ್ಚುಲಿ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಸಲ ಕ್ವಶನ್ಸ್ ಗಳನ್ನ ನೋಡ್ಕೋಬೇಕು. ನಿಮ್ಗೆ ಗೊತ್ತಿರ್ಲಿಲ್ಲ, ಒಂದ್ಸಲ ಕ್ವಶನ್ಸ್ ಗಳನ್ನ ನೋಡ್ಕೋಬೇಕು. ಅಂದ್ರೆ ಕೆಳಗಡೆ 6 ಕ್ವಶನ್ಸ್ ಗಳು ಕೊಟ್ಟಿರ್ತಾರೋ, ಆ 6 ಪ್ರಶ್ನೆಗಳನ್ನ ಒಂದ್ಸಲ ಸುಮ್ಮನೆ ಅದನ್ನು ಸ್ಕಿಮ್ಮಿಂಗ್ ಮಾಡ್ಬೇಕು. ನಂತರ ಮತ್ತೊಂದು ಸಲ ಏನ್ ಮಾಡ್ತೀರಿ ಅಂದ್ರೆ ಸ್ಕಿಮ್ಮಿಂಗ್ ರೈಟ್, ಅಂದ್ರೆ 2 ಸಲ ನಾವು ನೋಡ್ದಂಗಾಯ್ತು. ಮುಂದೆ ನಾವೇನ್ ಮಾಡ್ಬೇಕು ಅಂದ್ರೆ ಸ್ಕ್ಯಾನಿಂಗ್ ಮಾಡ್ಬೇಕು. ಸ್ಕ್ಯಾನ್ ಮಾಡೋದಂತಂದ್ರೆ ಏನು, ಸ್ಪೆಸಿಫಿಕ್ ಆಗಿ ಪ್ರತಿಯೊಂದು ಶಬ್ದವನ್ನ ನಾವು ಅನಲೈಸ್ ಮಾಡ್ಕೋತಾ ಹೋಗ್ತೀವಿ. ಸೊ ಸ್ಕಿಮ್ಮಿಂಗ್ ಮಾಡಬೇಕು, ಆಮೇಲೆ ಸ್ಕ್ಯಾನಿಂಗ್ ಮಾಡಬೇಕು. ಸೊ ಇದನ್ನ ನೀವು ಒಂದು 5-6 ಎಕ್ಸಾಂಪಲ್ಸ್ ಗಳನ್ನ ಏನ್ ಮಾಡ್ಬೇಕು ಅಂತಂದ್ರೆ ಬಿಡಿಸಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಯಾರು GPSTR HSTR ಗೆ ಪ್ರಿಪೇರ್ ಆಗ್ತಾ ಇದ್ರಿ, ಅವರು ಬಹಳ ಈಸಿ. ಇಲ್ಲಿ ನೀವು ಪ್ಯಾಸೇಜ್ ಅಂತ ತಿಳ್ಕೊಂಡು ನೀವೇನ್ ಮಾಡ್ರಿ ಅಂದ್ರೆ, HSTR ದಾಗ ಏನ್ ಪೊಯಮ್ಸ್ ಗಳದಾವಲ್ಲ, ಅವುಗಳನ್ನ ನೀವೇನ್ ಮಾಡ್ರಿ ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ರಿ, ನಿಮಗೆ ಹೆಲ್ಪ್ ಆಗತ್ತೆ. ಅಂಡ್ ಈ ಕ್ವಶನ್ ಮಾತ್ರ ಫಿಕ್ಸ್, 100% ಒಂದು ಪೊಯಮ್ ಬರುತ್ತೆ. ಅಂಡ್ ಎಸ್ಪೆಷಲಿ GPSTR HSTR ದಲ್ಲಿ ಶೋರ್ ಶಾರ್ಟ್ ಬಂದೇ ಬರುತ್ತೆ. ಪೇಪರ್ 2 ದಲ್ಲಿ ನಮಗೆ ಇದನ್ನು ಕೊಡಬಹುದು, ಕೊಟ್ಟಿದ್ದಾರೆ ಹಳೆ ಕ್ವಶನ್ ಪೇಪರ್ಸ್ ಗಳನ್ನ ನೀವು ನೋಡಿದ್ರೆ. ಸೊ ನಾವು ಸ್ಕಿಮ್ಮಿಂಗ್ ಮಾಡಿದೀವಿ, ಸ್ಕ್ಯಾನಿಂಗ್ ಮಾಡಿದ್ವಿ. ಈ ಸ್ಕ್ಯಾನಿಂಗ್ ಮಾಡಬೇಕಾದಂತ ಸಂದರ್ಭದಲ್ಲಿ ನಾವು ಏನೇನು ಗಮನದಲ್ಲಿ ಇಟ್ಕೋಬೇಕು ಅದು ಬಹಳ ಇಂಪಾರ್ಟೆಂಟ್. ನಾವು ಒಂದ್ಸಲ ಸ್ಕ್ಯಾನಿಂಗ್ ಮಾಡಿದ್ವಿ, ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಇವ್ ಎದ್ರಾಗ ಬಂದಾವೇನು ಅಂತ ನೋಡ್ಕೋಬೇಕು. ಸೂಕ್ಷ್ಮವಾಗಿ ನಮಗ್ ಏನ್ ಗೊತ್ತಾಗ್ಬೇಕು ಅಂತಂದ್ರೆ, ಈ ವಿಷಯಗಳು ಗೊತ್ತಾಗ್ಬೇಕು. ಫಿಗರ್ಸ್ ಆಫ್ ಸ್ಪೀಚ್ ಯಾವ್ದಾದ್ರು ಯೂಸ್ ಮಾಡಿದಾರ,
ಇವಕ್ ಫಿಗರ್ಸ್ ಆಫ್ ಸ್ಪೀಚ್ ಅನ್ನೋಕ್ಕಿಂತ ನಾವು ಪೊಯೆಟಿಕ್ ಡಿವೈಸಸ್ ಗಳಂತ ಯೂಸ್ ಮಾಡ್ಕೋಬಹುದು. ಯಾವ್ದಾದ್ರು ಫಿಗರ್ಸ್ ಆಫ್ ಸ್ಪೀಚ್ ಗಳು ಬಂದಿವೆಯಾ ಲಕ್ಷ್ಯ ಇರಬೇಕು. ಓದ್ಕೋತ ಹೋದಾಗ ನಮಗ್ ಗೊತ್ತಾಗ್ತೈತಿ. ಹೆಂಗ್ ಗೊತ್ತಾಗ್ತೈತಿ? ಸ್ಪರ್ಧಾ ರೈಟ್ ನಿಮಗ ಒಂದ್ 3 ಎಕ್ಸಾಂಪಲ್ಸ್ ಏನ್ ಬಿಡಿಸ್ತದ ಅಂತ ಹೇಳ್ತಲ್ಲ, ಅದ್ರಾಗ ಮೊದಲನೇದು 5 ನಾವೇನ್ ಮಾಡ್ತೀವಿ, ಈ ಸಲ ಫಿಗರ್ಸ್ ಆಫ್ ಸ್ಪೀಚ್ ಕವರ್ ಮಾಡ್ತೀವಿ. ಮತ್ತೈದು ಎಲ್ಲ ನಿಮ್ಮನ್ನ ತಯಾರು ಮಾಡಿ ಕಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದೀವಿ. ಓಕೆ, ಸೊ ಪೊಯೆಟಿಕ್ ಡಿವೈಸಸ್ ಗಳನ್ನ ನಾವು ನೋಡ್ಕೋಬೇಕು. ಮುಂದ ಹಿಂಗ ಅವ್ ಕೇಳಿಬೇಕಾದ್ರೆ ಬಿಡ್ಲಿ, ಹ್ಯಾಬಿಟ್ ಆಗ್ಬಿಡ್ಬೇಕು ನಮ್ದು. ರೈಮ್ ಸ್ಕೀಮ್ ಹೇಗಿದೆ, ಈ ಪೊಯಮದ ರೈಮ್ ಸ್ಕೀಮ್ ಹೆಂಗದ ಅಂದ್ರ ರೈಮಿಂಗ್ ವರ್ಡ್ಸ್ ಗಳನ್ನ ಬಳಸ್ಯಾನೋ ಇಲ್ವೋ, ಇನ್ ಫ್ರೀ ವರ್ಸ್ ಐತೋ ಅದನ್ನ ನೋಡ್ಕೋಬೇಕು. ಓಕೆ, ರೈಮ್ ಸ್ಕೀಮ್ ಏನಿದೆ. ಹಂಗಂದ್ರೆ ಸರ್ ರೈಮ್ ಸ್ಕೀಮ್ ಹೆಂಗ್ ಗೊತ್ತಾ ಹಿಡಿಬೇಕು ಹೇಳೋದು ವೆರಿ ಸಿಂಪಲ್. ಇಲ್ಲಿ ರೈಮ್ ಸ್ಕೀಮ್ ಗಳನ್ನ ಹೆಂಗ್ ಗೊತ್ತಾ ಹಿಡಿಬೇಕು ಅಂತಂದ್ರೆ ಇಲ್ಲಿ ನೋಡ್ರಿ, ಇವ್ 4 ಲೈನ್ಸ್ ವೆರಿ ಈಸಿ. ಹಿಂಗ್ 4 ಲೈನ್ಸ್ ಇರ್ತಾವ. ಓಕೆ, ಈ 4 ಲೈನ್ಸ್ ಒಳಗ ಲಾಸ್ಟ್ ವರ್ಡ್ ಆಫ್ ದ ಫಸ್ಟ್ ಲೈನ್, ಇನ್ನೊಂದ್ಸಲ ರಿಪೀಟ್ ಮಾಡ್ತಿದೀನಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಲಾಸ್ಟ್ ವರ್ಡ್ ಆಫ್ ದ ಫಸ್ಟ್ ಲೈನ್, ಲಾಸ್ಟ್ ವರ್ಡ್ ಆಫ್ ದ ಸೆಕೆಂಡ್ ಲೈನ್. ಇಲ್ಲಿ ಸಿಂಗ್ ಅಂತಿತ್ತು, ಇಲ್ಲಿ ರಿಂಗ್ ಅಂತಿತ್ತು ಅಂತಂದ್ರ ಇವೆರಡು ರೈಮ್ ಆಗ್ತಾವ ಅಂತ ಅರ್ಥ. ದೇ ರೈಮ್. ಸೊ ಅದಕ್ಕೆ ನಾವೇನಿರ್ತೀವಿ, ಎರಡು ಸೇಮ್ ಅದಾವಲ್ಲ, ಅದಕ್ಕೆ ಇವುಗಳನ್ನ ಇದು ಎ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಬಂದು ಪ್ಯಾಕ್ ಸ್ಯಾಕ್ ಅಂತಿತ್ತು ಅಂತ ತಿಳ್ಕೊರಿ. ಇವೆರಡು ಏನಾಗ್ತಾವು, ರೈಮ್ ಆಗ್ತಾವು. ಬೇರೆ ಐತಲ್ಲ ಇಲ್ಲಿ ಬಿ ಮತ್ತೆ ಬಿ ಸೇಮ್. ಸೊ ರೈಮ್ ಸ್ಕೀಮ್ ಏನಾಯ್ತು, ಎ ಬಿ ಬಿ. ಅಂದ್ರೆ ಪೊಯಮ್ ಅನ್ನು ಓದ್ಬೇಕಾದ್ರೆ ನಮ್ ತಿಳಗೆ ಫಿಕ್ಸ್ ಮಾಡ್ಕೊಂಡ್ಬಿಡುದು. ನಾವು ಕೇಳಿಬೇಕಾರೆ ಬಿಡ್ಲಿ, ನಮ್ ಲಕ್ಷ್ಯ ಕಡೆ ಹೊರಿಬೇಕು. ಅಂದ್ರೆ ಪ್ರತಿಯೊಂದು ಸಲ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಏನ್ ರೈಮಿಂಗ್ ಸ್ಕೀಮ್ ಇದು ಅಂತ ಗೊತ್ತಾಗ್ಬೇಕು. ಓಕೆ ಫೈನ್. ಇಲ್ಲಿ ಮುಂದ್ಗಡೆ ಬಂದ್ರಿ ಅಂತ ತಿಳ್ಕೊರಿ. ಮತ್ತೆ ಮುಂದ್ ಹೋಗೋಣಂತೆ. ಮುಂದ್ ಹೋದ್ರಿ ಅಂದ್ರ ಆ ಪೊಯಮ್ ಯಾವ ಫಾರ್ಮ್ ಅದಾವು, ಏನೇನ್ ಫಾರ್ಮ್ ಅದಾವು ಅಂತ ತಿಳ್ಕೊಬೇಕು. ಇಲ್ಲಿ ಪೊಯಮ್ಕ ಯಾವ್ಯಾವ ಫಾರ್ಮ್ ಅದಾವು, ಬಹಳ ಅದಾವ ಇಲ್ಲಿ. ಸೊ ನಮಗ್ ಲಕ್ಷ್ಯ ಇರ್ಬೇಕು. ಇದು ಮುಂದೆ ನಿಮ್ಮನ್ನ ಬೇರೆ ಬೇರೆ ಬರೆಯಕ್ ಏನು ಎಕ್ಸಾಮ್ದಾಗ ಬರೀತಿರಲ್ಲ, ಅದನ್ನ ನಿಮ್ಮನ್ನ ಪ್ರಿಪೇರ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್ ಸಾನೆಟ್ ಇದೆಯಾ, ಸಾನೆಟ್ ಅಂದ್ರೆ ಏನು, ಪೊಯಮ್ ಆಫ್ 14 ಲೈನ್ಸ್ ರಿಟರ್ನ್ ಇನ್ ಐಂಬಿಕ್ ಪೆಂಟಾಮೀಟರ್ಸ್. ಈ ಸಾನೆಟ್ ಒಳಗ ಮತ್ತ ಪೆಟ್ರಾರ್ಕ್ ಅನ್ನೋದನು, ಶೇಕ್ಸ್ಪಿಯರಿಯನ್ ಸಾನೆಟ್ ಅದನು, ಏನ್ ಸ್ಪೆನ್ಸೇರಿಯನ್ ಸಾನೆಟ್ ಅದನು ಅಂತ ಗೊತ್ತಾಗ್ಬೇಕು. ಅಂದ್ರೆ ಪೆಟ್ರಾರ್ಕ್ ಏನ್ ಸಾನೆಟ್ ಅಂದ್ರೇನು 8+6, ಶೇಕ್ಸ್ಪಿಯರ್ ಅಂದ್ರೇನು 3. ನಾ ಬಹಳ ಮಜಾ ಹೇಳ್ತಿರ್ತೀನಿ. ನೀವು ಇದು ವಿತ್ ಏನ್ ಹೇಳ್ತೀನಿ, ಡಿಸ್ಕ್ಲೇಮರ್. ವಿತ್ ಡಿಸ್ಕ್ಲೇಮರ್ ಅಂದ್ರೆ ಯಾರು ಪರ್ಸನಲ್ ಆಗಿ ತಗೊಳ್ಳೋದಿಲ್ಲ. ನಾ ಮಜಾ ಹೇಳ್ತಿರ್ತೀನಿ. 3 ಕ್ವಾರ್ಟರ್ 1 ಆಮ್ಲೆಟ್ ಅಂತ ಕಪ್ಲೆಟ್, 3 ಕ್ವಾಟ್ರೇನ್ಸ್, 3 ಕ್ವಾಟ್ರೇನ್ಸ್ ಅಂಡ್ 1 ಕಪ್ಲೆಟ್. ಇದು ಶೇಕ್ಸ್ಪಿಯರಿಯನ್ ಸಾನೆಟ್. ಇನ್ನು ಮುಂದ ಸ್ಪೆನ್ಸೇರಿಯನ್ ಸಾನೆಟ್ 14 ಲೈನ್, ಬೇರೆ ಬೇರೆ ಟೈಪ್ ಇರ್ತಾವ. ಸುಮ್ಮನೆ ಸೂಕ್ಷ್ಮ, ಅಷ್ಟೇ ಸೂಕ್ಷ್ಮ ನಿಮ್ಗೆ ಗೊತ್ತಿರ್ಬೇಕು. ಸಾನೆಟ್ ಆಯ್ತು, ಏನಿದೆ ಎಲಿಜಿ ಆಯ್ತು ಅಂತಾರ. ಯಾರಾದ್ರೂ ತೀರ್ಕೊಂಡಾಗ ನಾವು ದುಃಖ ಸಂತಾಪವನ್ನು ವ್ಯಕ್ತ ಮಾಡ್ಸಕ್ ನಾವು ಏನ್ ಮಾಡ್ತೀವಿ, ಪೊಯಮ್ ಅನ್ನು ಬರಿತೀವಲ್ಲ, ಎಲಿಜಿ ರಿಟರ್ನ್ ಇನ್ ಅ ಕಂಟ್ರಿ ಚರ್ಚ್ ಯಾರ್ಡ್, ಎಲಿಜಿ ಆಯ್ತು. ಅಥವಾ ಬ್ಯಾಲೆಡ್ ಆಯ್ತು. ಬ್ಯಾಲೆಡ್ದಾಗ ಏನಾಗ್ತತಿ, ರಿಫ್ರೇನ್ ಆಗ್ತತಿ, ವರ್ಡ್ಸ್ ಗಳು ರಿಪೀಟ್ ಹಾಕೋತ ಹೋಗ್ತಾವ. ರೈಟ್. ಜಾನ್ ಕೀಟ್ಸ್ ಬರ್ದಂತದ್ದು ಲ್ಯಾಬೆಲ್ ಡ್ಯಾಮ್ ಸೆನ್ಸ್ ಮರ್ಸಿ ಅಂತಕ್ಕಂಥದ್ದು ಒಂದು ಬ್ಯಾಲೆಡ್, ವರ್ಲ್ಡ್ ಫೇಮಸ್ ಬ್ಯಾಲೆಡ್ ಅದು. ಅಂತವ್ ಬಹಳಷ್ಟು ಬ್ಯಾಲೆಡ್ ಅದು. ಓಕೆ, ಅಲ್ಫ್ರೆಡ್ ಲಾರ್ಡ್ ಟೆಲಿಸನ್ ಫಸ್ಟ್ ಬ್ಯೂಟಿಫುಲ್ ಬ್ಯಾಲೆಡ್ಸ್ ಗಳನ್ನ ಬರ್ದ, ಕಿಂಗ್ ಆಫ್ ಬ್ಯಾಲೆಡ್ಸ್ ಅಂತ ಹೇಳಿ ನಾವು ಹಂಗ ಹೇಳ್ಬೋದು. ಏನ್ ಬ್ಯಾಲೆಡ್ ಆಯ್ತು, ಸಾನೆಟ್ ಆಯ್ತು, ಎಲಿಜಿ ಆಯ್ತು, ರೈಟ್. ಅಥವಾ ಲಿರಿಕ್ ಆಯ್ತು, ಅಟ್ ಅ ಶಾರ್ಟ್ ಬ್ಯೂಟಿಫುಲ್ ಪೊಯಮ್, ಮೈ ಲವ್ ಇಸ್ ಲೈಕ್ ಅ ರೆಡ್ ರೋಸ್ ಅಂತ ಬ್ಯೂಟಿಫುಲ್ ಆದಂತದ್ದು ಒಂದು ಪೊಯಮ್ ಆಯ್ತು ನೋಡ್ರಿ. ಸೊ ಲಿರಿಕ್ ಆಯ್ತು, ಬ್ಯಾಲೆಡ್ ಆಯ್ತು, ಎಲಿಜಿ ಆಯ್ತು, ಸಾನೆಟ್ ಆಯ್ತು. ಓಡ್ ಹೋಗೋದಿಲ್ಲ, ಓಡ್ ಆಯ್ತು, ಹೆಸರೈತಿದ್ ಓಡ. ಬಾಳ ಮಂದಿ ಓಡೆ ಅಂತಾರ, ಓಡೆ ಅಲ್ಲಿದೆ ಓಡ್. ಹೊರೇಶನ್ ಓಡಾಯ್ತು, ಯಾವ ಓಡಾಯ್ತು, ಅದೆಲ್ಲ ಹೆಚ್ಚು ತಲೆ ಕೆಡ್ಸ್ಕೋದಿಲ್ಲ. ಫಾರ್ಮೆಟ್ ನಮಗ್ ಗೊತ್ತಾಕೋತ ಹೋಗ್ತೈತಿ, ನಾನು ನಿಮಗೆ ಹೇಳ್ಕೋತ ಹೋಗ್ತೀವಿ. ಇದು ಯಾವ ಫಾರ್ಮ್ ಐತ್ ನಮಗ ಅಂತ ಕಂಡು ಹಿಡಿಬೇಕು. ಓಕೆ, ಯಾವ್ದೇ ಪೊಯಮ್ ಇರಲ್ಲ, ಮೇಕ್ ಇಟ್ ಅ ಹ್ಯಾಬಿಟ್. SOP, ಸ್ಟ್ಯಾಂಡರ್ಡ್ ಆಪರೇಷನಲ್ ಪ್ರೊಸೀಜರ್. ಪೊಯಮ್ಕ್ ಒಂದ ಸ್ಟ್ಯಾಂಡರ್ಡ್ ಆಪರೇಷನ್, ಹಿಂಗೆಲ್ಲ ನೋಡ್ಕೋತ ಹೋಗೋದು. ಯಾವ್ದಿಲ್ಲ ಈಗ ನಿಮ್ಗೆ ರೆಕ್ಟಿಫಿಕೇಶನ್ ಹಾಕೋತ ಹೋಗ್ತೈತಿ. ಓಕೆ, ಇದು ಯಾವ ಫಾರ್ಮದ ಪೊಯಮ್ ಐತಿ. ಸಾನೆಟ್ ಆಯ್ತು, ಲಿರಿಕ್ ಆಯ್ತು, ಎಲಿಜಿ ಆಯ್ತು, ಬ್ಯಾಲೆಡ್ ಆಯ್ತು, ಓಡ್ ಆಯ್ತು, ರೈಟ್. ಓಕೆ ಫೈನ್, ಗುಡ್. ಮುಂದೆ ನಾವೇನ್ ಮಾಡ್ತೀವಿ, ಇಲ್ಲಿಗೆ ನಮ್ದು ಮುಗಿಲಿಲ್ಲ. ಇಲ್ಲಿಯೂ ಗ್ರಾಮರ್ ಕೇಳ್ತಾರ, ಕೇಳಬಹುದು.
100% ಇಲ್ಲೂ ನಾವು ಗ್ರಾಮರ್ ಅನ್ನ ಕೇಳಬಹುದು. ಸೊ ಹಂಗ ಒಂದ್ಸಲ ಎಡ್ಜೆಕ್ಟಿವ್ ಯಾವುದು, ನೌನ್ ಯಾವುದು, ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಗಳ ಬಗ್ಗೆ ಸ್ವಲ್ಪ ಹೆಂಗ ಕವಿ ಇದನ್ನ ಯೂಸ್ ಮಾಡ್ಯಾನೋ ಅಂತ ಗೊತ್ತಾಗ್ಬೇಕು. ಇದರದ ಬ್ಯಾಕ್ ಗ್ರೌಂಡ್ ನಾಲೆಜ್ ನಮಗಿರ್ತತಿ. ಆದ್ದರಿಂದ ಒಮ್ಮೆ ನಾವು ಪೋಯಮ್ ಅನ್ನು ಹೋಗೋದ್ರಿಂದ ಮೂಲತಃ ಫಂಡಮೆಂಟಲ್ಸ್ ಗಳು ನಮ್ಗೆ ಗೊತ್ತು ಇರಲಾರ್ದೆ ಇರೋದ್ರಿಂದ ಇದು ನಮಗೆ ಚಾಲೆಂಜಿಂಗ್ ಅನಿಸ್ತತಿ, ಡಿಫಿಕಲ್ಟ್ ಅನಿಸ್ತತಿ. ಎಲ್ಲಕ್ಕಿಂತ ಹೆಚ್ಚೇನು ಅಂತಂದ್ರೆ ಮಸ್ತ್ ಮನಸ್ಸನ್ನ ಒಂದ್ಸಲ ಹಾಡ್ಬಿಡ್ಬೇಕು, ಮಸ್ತ್ ಎಂಜಾಯ್ ಮಾಡ್ಬೇಕು. ವಿ ಮಸ್ಟ್ ಎಂಜಾಯ್ ಎ ಪೋಯಮ್. ಯಾಕ ನಮ್ಮ ವಿಲಿಯಂ ವರ್ಡ್ಸ್ವರ್ತ್ ಏನ್ ಹೇಳು 1798ನೇ ಇಸ್ವಿಯೊಳಗ ಈ ಲಿರಿಕಲ್ ಬ್ಯಾಲೆಟ್ಸ್ ಅಂತಕ್ಕಂತ ಒಂದು ಪಬ್ಲಿಷ್ ಮಾಡ್ತಾರ ಸ್ಯಾಮ್ಯುಯಲ್ ಟೇಲರ್ ಕೋಲ್ರಿಡ್ಜ್ ಮತ್ತು ವಿಲಿಯಂ ವರ್ಡ್ಸ್ವರ್ತ್ ಕೂಡಿ. ಅದ್ರಾಗ ಏನ್ ಹೇಳ್ತಾನ, ವಾಟ್ ಈಸ್ ಪೋಯಟ್ರಿ? Poetry is a spontaneous overflow of powerful feelings recollected in tranquility ಅಂತ ಹೇಳ್ತಾನೆ. ಸ್ಪಾಂಟೇನಿಯಸ್ ಓವರ್ಫ್ಲೋ, ಹಂಗ ಬಿಟ್ಟು ಬರೋದಲ್ಲ. ಇಟ್ ಈಸ್ ಎ ಸ್ಪಾಂಟೇನಿಯಸ್ ಫೀಲಿಂಗ್ಸ್. ಏನ್ ಮಾಡ್ತೀವಿ ನಾವು? ರೀಕಲೆಕ್ಟೆಡ್ ಇನ್ ಟ್ರ್ಯಾಂಕ್ವಿಲಿಟಿ. ಅಲ್ಲೇ ಪಟ ನೋಡಿದ ಕೂಡ ಬರೋದು 1 ನಿಮಿಷದಿಂದ ಚಿತ್ರ ತೆಗಿತಂತೇನು ಆರ್ಟಿಸ್ಟ್ ಹಂಗಲ್ಲ. ಹೋಗಿ ನಾವು ರೀಕಲೆಕ್ಟೆಡ್ ಇನ್ ಟ್ರ್ಯಾಂಕ್ವಿಲಿಟಿ. ಸೊ ಅದನ್ನ ಎಂಜಾಯ್ ಮಾಡ್ಬೇಕು. We must enjoy it. So therefore, ಎಕ್ಸಾಮ್ ಬರಲಿ ಆಗ್ತೀನಿ ಅಂತ ಹೇಳಿ ನಾವೀಗ ಓದಕ್ ಚಲೋ ಮಾಡಿವಲ್ಲ, ಅದನ್ನ ಹ್ಯಾಬಿಟ್ ಅನ್ನು ಚೇಂಜ್ ಮಾಡ್ಕೋಬೇಕು. ಓದೋದು ನಿರಂತರ ಆಗ್ಬೇಕು. ಸುಮ್ಮ ದಿವಸ ಅಷ್ಟ ಓದ್ಕೋತ ಮಸ್ತ್ ಮಜಾ ಮಾಡ್ಕೋತ ಹಾಡ್ಕೋತ ಇರ್ಬೇಕು. ಅವಾಗ ನಮಗ ಇದು ಡಿಫಿಕಲ್ಟ್ ಅನ್ಸೋದಿಲ್ಲ. ಸೊ ಇದು ಗೊತ್ತಿರ್ಬೇಕು. ಇದು ಪಾರ್ಟ್ಸ್ ಆಫ್ ಸ್ಪೀಚ್ ದಾಗ ಏನ್ ಗೊತ್ತಿರ್ಬೇಕು? ಈಗ ಫಾರ್ ಎಕ್ಸಾಂಪಲ್ ತಿಳ್ಕೊರಿ, ಜಸ್ಟ್ ಒಂದ್ ಯಾವ್ದೋ ಶಬ್ದ ಐತಿ, ಇದು ಬಿಲೀವ್ ಅಂತ ಒಂದು ವರ್ಬ್ ಐತಿ. ಇದು ವರ್ಬ್ ಬಿಲೀಫ್. ವರ್ಬ್ ಫಾರ್ಮ್ ಏನು, ನೌನ್ ಫಾರ್ಮ್ ಏನು, ಅಡ್ಜೆಕ್ಟಿವ್ ಫಾರ್ಮ್ ಏನು, ಇದನ್ನ ಕೇಳ್ತಾರೆ. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಲಕ್ಷ ಇರ್ಬೇಕು. ಇಲ್ಲಿ ಆಕ್ಟಿವ್ ಎಕ್ಸ್ಪ್ರೆಸ್ ಕ್ವಶನ್ ಟ್ಯಾಗು ಇನ್ನ ತನಕ ಒಂದು ಸಲ ಕೇಳಿಲ್ಲ. ಓಕೆ ಫೈನ್. ಸೊ ಇಷ್ಟೆಲ್ಲ ನೀವು ತಯಾರಿ ಮಾಡ್ಕೊಂಡ ಮೇಲೆ ಇಷ್ಟೆಲ್ಲ ಮಾಡ್ಕೋತ ಕೊಂಡಿರೋದಿಲ್ಲ, 3 ರಿಂದ 4 ನಿಮಿಷದಾಗ ಇದೆಲ್ಲ ಮುಗಿದಿರ್ಬೇಕು. ಮ್ಯಾಕ್ಸಿಮಮ್ ಮುಗಿದು ಹೊಳ್ಳಿ ಕ್ವಶನ್ ಹೋದ್ರಿ ಅಂತಂದ್ರೆ ಅವಾಗ ನಿಮ್ಗೆ ಅರ್ಥ ಆಗ್ತತಿ. ಒಂದು ಸಿಂಪಲ್ ಜವಾರಿ ಟೆಕ್ನಿಕ್ ಹೇಳ್ತೀನಿ. ನನಗೆ ಯಾರೋ ಒಬ್ರು ಕಾಮೆಂಟ್ ಮಾಡಿದ್ರು, ಬಾಳ ಓದಿ ಖುಷಿ ಆಯ್ತು. ಸರ್ ಸೂಪರ್ ಆಗಿ ಹೇಳ್ತೀರಿ, ತುಂಬಾ ಜವಾರಿ ಸರ್ ಅಂತ ಹೇಳಿ. ಪಕ್ಕಾ ಉತ್ತರ ಕರ್ನಾಟಕದವ್ರು. ಜವಾರಿ ಅಂದ್ರೆ ಒರಿಜಿನಲ್ ಇದ್ದಂಗೆ. ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್ಸ್. ಸೊ ಇಲ್ಲಿ ನಾವೇನ್ ಮಾಡ್ತಿರ್ತೀವಿ ಅಂತಂದ್ರೆ ಈ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಅನ್ನ ನಾನು ನಿಮಗೇನ್ ಹೇಳಿದೆ, ಈ ಜವಾರಿ ಟೆಕ್ನಿಕ್ ಅಂತ ಹೇಳಿದೆ. ಜವಾರಿ ಅಂದ್ರೆ ಇದು ಡಿಫೈನ್ಡ್ ಅಂತಲ್ಲ. ಒಂದ್ ನಮ್ ಕಡೆ ಓದ್ಬೇಕಾದ್ರೆ ಪೇಪರ್ ಬಿಡಿಸ್ಬೇಕಾದ್ರೆ ಪೆನ್ಸಿಲ್ ಇರ್ಬೇಕು, ನೋಡ್ಕೋತ ಹೋಗ್ತಾರೆ ಕ್ವಶನ್ ಯಾವ್ದಕ್ಕೆ ಏನು, ಯಾವ ವರ್ಡ್ ಪೋಯಮ್ದಾಗ ರಿಪೀಟ್ ಆಗೈತಿ. ಒಂದರ ಕ್ವಶನ್ ಡೈರೆಕ್ಟ್ ಇರ್ತದೆ, 2 ಅಂತೂ ಹೆಚ್ಚು ಕಡಿಮೆ ಕೊಟ್ಟಿರ್ತಾರ. ಒಂದ್ 3-4 ಸ್ವಲ್ಪ ನಮಗ ಟಫ್ ಆಗಂಗ ಅಂತ ಅನ್ಸಿರ್ತತಿ. ಇವತ್ತನ ಯಾವ ಕೀವರ್ಡ್ಸ್ ಕ್ವಶನ್ ದಾಗ ಬಳಸ್ತಾರೋ ಅನ್ನೋದನ್ನ ಹೇಳ್ತೀನಿ. ಸೊ ಇಷ್ಟೆಲ್ಲವುಗಳನ್ನ ನೀವೇನ್ ಮಾಡ್ಕೋಬೇಕು ಸ್ನೇಹಿತರೆ, ತಯಾರಿ ಮಾಡ್ಕೊಂಡು ಪೂರ್ವ ತಯಾರಿ ಮಾಡ್ಕೊಂಡು ಆಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ಬಿಡ್ಸಾಕ್ ಹೋಗ್ಬೇಕು. ಬರ್ರಿ ಹೆಂಗಂದ್ರೆ, ಸೊ ನಾನ್ ನಿಮಗೇನ್ ಹೇಳಿದ್ನಿ, ಪೊಯೆಟಿಕ್ ಡಿವೈಸಸ್ ಗಳು ಗೊತ್ತಿರ್ಬೇಕು. ಎಲ್ಲ CTET ಕ್ವಶನ್ ಪೇಪರ್ಸ್ ತಗೋರಿ, GPSTR ಕ್ವಶನ್ ಪೇಪರ್ಸ್ ತಗೋರಿ. 1 ಅಥವಾ 2 ಅಂಕಗಳ ಫಿಗರ್ಸ್ ಆಫ್ ಸ್ಪೀಚ್ ಮೇಲೆ ಬರಲೇಬೇಕು. ಸೊ ನಾವು ಇದು ಇಂಟಿಗ್ರೇಟೆಡ್ ಲರ್ನಿಂಗ್, ಇದು ಕಲ್ಕೋತ ನಾವು ಕಲ್ತು ಬಿಡುದು. ಸೊ ಈ ಫಿಗರ್ಸ್ ಆಫ್ ಸ್ಪೀಚ್ ಬಂದಾಗ ಬಹಳ ಮಂದಿ ಕನ್ಫ್ಯೂಷನ್ ಆಗ್ತೈತಿ. ಪಾರ್ಟ್ಸ್ ಆಫ್ ಸ್ಪೀಚ್, ಫಿಗರ್ಸ್ ಆಫ್ ಸ್ಪೀಚ್. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಅಲಂಕಾರಗಳು, ರೈಟ್? ಈ ನಾವು ಜಳಕಾದ್ಮೇಲೆ ಒಮ್ಮೆ ಬರ್ರ ಅಂತ ಕಾಲೇಜ್ ಹೋಗೋದಿಲ್ಲ, ಅದಿಷ್ಟು ಪೌಡರ್ ಹಚ್ಕೋತೀವಿ, ಮೇಕಪ್ ಮಾಡ್ಕೋತೀವಿ, ರೈಟ್? ಮೇಕಪ್ ಅಂದ್ರ ಅಡಿಷನ್, ವ್ಯಾಲ್ಯೂ ಅಡಿಷನ್ ಆಗ್ತತಿ ಅಂತ ಅರ್ಥ. ಹಂಗ ಒಂದು ಪೋಯಮ್ ಅದ್ರ ಬ್ಯೂಟಿಯನ್ನು ಹೆಚ್ಚಿಸ್ಲಾಕ, ಗಂಭೀರತೆಯನ್ನು ಹೆಚ್ಚಿಸ್ಲಾಕ, ಎಲ್ಲಕ್ಕಿಂತಲೂ ಹೆಚ್ಚು ಪ್ರೋಸ್ ಅಂದ್ರೆ ಏನು, ಮ್ಯಾಕ್ಸಿಮಮ್ ವರ್ಡ್ಸ್ ಇಫೆಕ್ಟ್ ಮ್ಯಾಕ್ಸಿಮಮ್ ಇರ್ಬೋದು. ಪೋಯಮ್ ಅಂದ್ರೆ ಏನು, ಮಿನಿಮಮ್ ವರ್ಡ್ಸ್ ಗಳನ್ನ ಕಡಿಮೆ ಮಾಡಬಹುದು. ಒಂದ ಕಂಪ್ಯಾರಿಸನ್ ಬಳಸೋದ್ರಿಂದ ಬಹಳಷ್ಟು ನಾವೇನ್ ಮಾಡ್ಬೋದು ಅಂದ್ರ ಹೇಳಬಹುದು. ಸೊ ಮಿನಿಮಮ್ ವರ್ಡ್ಸ್ ಅಂಡ್ ಮ್ಯಾಕ್ಸಿಮಮ್ ಇಫೆಕ್ಟ್. ಅಲ್ಲಿ ಮಿನಿಮಮ್ ಇಫೆಕ್ಟ್ ಅಲ್ಲ, ಉಲ್ಟಾ ತಿಳ್ಕೊಬೇಡ್ರಿ. ಅದು ಮ್ಯಾಕ್ಸಿಮಮ್ ವರ್ಡ್ಸ್ ಮ್ಯಾಕ್ಸಿಮಮ್ ಇಫೆಕ್ಟ್. ಪೋಯಮ್ ಒಳಗ್ ಮೇನ್ ಅಂದ್ರೆ ಏನು, ಶಾರ್ಟ್ ಇರ್ತೈತಿ. ಬಹಳಷ್ಟು ಸಲ 14 ಸಾಲದಾಗ ಎಲ್ಲಾ ಹೇಳ್ಬೇಕು, ಅವ್ನು ಎಷ್ಟು ಟಫ್ ನೋಡ್ರಿ. ಅದಕ್ಕೆ ಅವ ಇವುಗಳನ್ನ ಬಳಸ್ತಾನು. ಸೊ ಫಿಗರ್ಸ್ ಆಫ್ ಸ್ಪೀಚ್ ಅಂದ್ರೆ ಅಲಂಕಾರಗಳು. ಒಂದೇದ್ ಯಾವುದು ಅಂತಂದ್ರೆ ಇಲ್ಲಿ ಸಿಮಿಲಿ ಸಿಂಪಲ್ ಐತಿ. ನೋಡ್ರಿ ನಿಮ್ಗೆ ಗೊತ್ತಾಗ್ತೈತಿ. ಒಂದ್ 2-3 ಪಾಯಿಂಟ್ ಹೇಳ್ಬಿಡ್ತೀನಿ. ಬಹಳ ಇಲ್ಲಿ ನಾನು ನಿಮ್ಗ ಕನ್ಫ್ಯೂಷನ್ ಮಾಡೋದಿಲ್ಲ. ವೆರಿ ಸಿಂಪಲ್. ಸಿಮಿಲಿ ಪಾಯಿಂಟ್ ನಂಬರ್ 1. ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ 2 ವಸ್ತುಗಳನ್ನ ಹೋಲಿಸುತ್ತೇವೆ. ಬಹಳಷ್ಟು ಹುಡುಗರು ಇಲ್ಲೇ ಕನ್ಫ್ಯೂಷನ್ ಮಾಡ್ಕೊಳ್ಳೋದು. ಸಿಮಿಲಿ ಅಂದ್ರೆ ಹೋಲಿಕೆ ಸರ್ ಅಲ್ಲ.
ಎರಡು ಬೇರೆ ಬೇರೆ ಜಾತಿಗೆ ಸೇರಿದ. ಮೈ ಪೆನ್ ಇಸ್ ಲೈಕ್ ಯುವರ್ ಪೆನ್ ಅಂದ್ರ ಅದು ಸಿಮಿಲಿ ಅಲ್ಲ, ಇದು ಕಂಪ್ಯಾರಿಸನ್ ಅಷ್ಟ. ಇಟ್ ಈಸ್ ಓನ್ಲಿ ಕಂಪ್ಯಾರಿಸನ್. ಪೆನ್ ಒಂದ್ ಜಾತಿಗೆ ಸೇರ್ತತಿ, ಇದು ಒಂದ್ ಜಾತಿಗೆ ಸೇರ್ತತಿ. ಸೊ ಒಂದೇ ಪೆನ್ ಐತ, ಇಲ್ಲಿ ಪೆನ್ ಇಲ್ಲ. ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ದಿಸ್. ಸೊ ಎಸ್, ಹಿಯರ್ ಇಟ್ ಇಸ್. ಸೊ ಮೈ ಪೆನ್ ಇಸ್ ಲೈಕ್ ಯುವರ್ ಪೆನ್, ಇದು ಸಿಮಿಲಿ ಅಲ್ಲ, ಇದು ಬೇರೆ ಬೇರೆ ಜಾತಿಗೆ ಸೇರಿಲ್ಲ. ಇಲ್ಲಿ ಸ್ವಲ್ಪ ಸ್ಕ್ರೀನ್ ಕಡೆ ನೋಡ್ರಿ, ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೋರ, ಮೇಲೆ ಹೆಲ್ಪ್ ಆಗ್ತದೆ. ಇಲ್ಲಿ ನಮ್ಮ ಕರ್ನಾಟಕದ ವೀರ ಪುಲಕೇಶಿ, ಕಿಂಗ್ ಆಫ್ ಹೀರೋ, ಬಾದಾಮಿ ಚಾಲುಕ್ಯರು, ಇಮ್ಮಡಿ ಪುಲಕೇಶಿ. ಎಕ್ಸಾಮಿನರ್ ಬಹಳ ಪ್ರೀತಿ ಇವಂಗ. ಕಂಪಲ್ಸರಿ ಡಿಗ್ರಿ ಕ್ವಶನ್ಸ್ ಪೇಪರ್ಸ್ ನೋಡ್ರಿ, ಅಥವಾ ಎಲ್ಲರೂ ಇವ್ರು ಬರತಾರ. ಯಾಕಂದ್ರೆ ಕರ್ನಾಟಕದ ಹೆಮ್ಮೆ. ಇಲ್ಲಿ ಪುಲಕೇಶಿ, ಇಲ್ಲಿ ಇವರು ಕಿಂಗ್ ಆಫ್ ದ ಫಾರೆಸ್ಟ್, ಲಯನ್, ರೈಟ್? ಸೊ ಇಲ್ಲಿ ನೋಡ್ರಿ, ಒಂದ್ ಎಕ್ಸಾಂಪಲ್ ಐತ್ ನೋಡ್ರಿ. ನೀವ ಹೇಳ್ತೀರ, ನಾ ಹೇಳೋದಿಲ್ಲ ನಿಮ್ಗೆ. ಪುಲಕೇಶಿ ಫಾಟ್ ಲೈಕ್ ಎ ಲಯನ್ ಇನ್ ದ ಬ್ಯಾಟಲ್ ಫೀಲ್ಡ್. ನಾವೇನ್ ಯೂಸ್ ಮಾಡೀವಿ? ಲೈಕ್ ಯೂಸ್ ಮಾಡೀವಿ. ಅಂದ್ರ ಎರಡು ಬೇರೆ ಬೇರೆ ಜಾತಿಗೆ ಸೇರಿದಂತಹ ವಿಜಾತಿ ಇದ್ದದಕ್ಕ ಇಲ್ಲಿ ನಾವು ಏನ್ ಯೂಸ್ ಮಾಡ್ತೀವಿ? ಲೈಕರ ಯೂಸ್ ಮಾಡ್ತೀವಿ. ಇಲ್ಲಂತಂದ್ರ ಆಸರ ಯೂಸ್ ಮಾಡ್ತೀವಿ, ಹೋಲಿಸ್ತೀವಿ. ಸೊ ಇಲ್ಲಿ ಏನ್ ಮಾಡಿವಿ? ಪುಲಕೇಶಿ ಫಾಟ್ ಲೈಕ್ ಅ ಲಯನ್. ಒಂದು ಪಾಯಿಂಟ್ ಕಂಪ್ಯಾರಿಸನ್ ಇರ್ತೈತಿ. ಏನ? ಸಿಂಹದಲ್ಲಿರ್ತಕ್ಕಂತಹ ಧೈರ್ಯ, ಬ್ರೇವರಿ. ಸೊ ಪಾಯಿಂಟ್ ಆಫ್ ಕಂಪೇರ್. ಹೆಂಗ ಸಿಂಹ ಬಹಳಷ್ಟು ಬ್ರೇವ್ ಇತ್ತಲ್ಲ, ಅದನ್ನ ಕವಿಗೆ ಹೇಳ್ಬೇಕಾಗೈತಿ. ಇಲ್ಲಿ ಎದಕ್ಕೆ ಕಂಪೇರ್ ಮಾಡ್ತೀವಿ ನಾವು? ಸಿಂಹಕ್ಕೆ ಕಂಪೇರ್ ಮಾಡ್ದ. ಇದಕ್ಕೆ ಸಿಮಿಲಿ ಅಂತೀವಿ. ಬರಿಬೇಕಾರ ಹುಡುಗರು ಸ್ಮೈಲ್ ಅಂತ ಬರೀತಾರು. ಎ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್. ಒಟ್ಟ ಯಾವ್ದು ನೆಗ್ಲೆಕ್ಟ್ ಮಾಡುದಿಲ್ಲ. ಸಿಮಿಲಿ ಹೆಚ್ಚಬೇಡ. ಇದನ್ನ ನೋಡ್ಬೇಕು. ಗೊತ್ತಾತಲ್ಲ, ಎರಡು ಹೋಲಿಕಿತ್ತೀವಿ, ಬೇರೆ ಬೇರೆದು. ಲೈಕ್ ಆಸ್ ಯೂಸ್ ಮಾಡ್ತೀವಿ. ಒಂದ್ ಪಾಯಿಂಟ್ ಆಫ್ ಕಂಪ್ಯಾರಿಸನ್, ಒಂದ್ ಕ್ವಾಲಿಟಿ ಇರ್ತೈತಿ, ಕಾಮನ್ ಇರ್ತೈತಿ. ಇಸ್ ದಟ್ ಕ್ಲಿಯರ್? ಗುಡ್. ಇದು ಮೊದಲನೇದು. ಇದು ಕನ್ನಡದಾಗ ಇದಕ್ಕೆ ಉಪಮ ಅಲಂಕಾರ ಅಂತ ಕರೀತಾರ. ಓಕೆ, ಫೈನ್. ಮುಂದೆ ಬರ್ರಿ. ಇದು ಎರಡನೇದ್ದು. ಇಲ್ಲಿ ಎಷ್ಟು ಮಜಾ ಆಯ್ತು ನೋಡ್ರಿ. ಮೆಟಾಫರ್ ಬಹಳ ಇಂಟ್ರೆಸ್ಟಿಂಗ್ ಇದೆ. ಸಿಮಿಲಿ ಬಂದ್ರೆ ಮೆಟಾಫರ್ ಬರ್ತೈತಿ, ಮೆಟಾಫರ್ ಬಂದ್ರೆ ಸಿಮಿಲಿ ಬರ್ತೈತಿ, ರೈಟ್? ನಾವು ಸಣ್ಣವ್ರಿದ್ದಾಗ ಕೆಟ್ಟ ಜಗದಾಡ್ತಿದ್ವಿ, ಆ ಕಡೆ ರೈಟ್? ನಮ್ ಮನ್ಯಾಗ ಅಂತಾರೆ, ಏಯ್ ಮಂಗನಗತೆ ಮಾಡಬೇಡ ಅಂತಂದ್ರ ಪಾಯಿಂಟ್ ಆಫ್ ಕಂಪ್ಯಾರಿಸನ್. ನಾವು ನೀವು ಅನ್ಬೇಡ, ಮಂಗನಿಂದ ಮಾನವ ಇದೆಲ್ಲ ಬರೋದಿಲ್ಲ. ಮಂಗ ಎನಿಮಲ್, ನಾವು ಹ್ಯೂಮನ್ ಬೀಯಿಂಗ್. ಪಾಯಿಂಟ್ನು ಅದು ಕುಚೇಷ್ಟೆ ಮಾಡ್ತತಿ, ನೀನು ಕುಚೇಷ್ಟೆ ಮಾಡ್ತಿ ಅಂದಂಗ. ಅಂದ್ರ ಮಂಗ್ಯಾನಗತೆ. ಯು ಗಾಟ್ ಮೈ ಪಾಯಿಂಟ್? ನಾವು ಕಾಮನ್ ಡೇ ಟು ಡೇ ಲೈಫ್ದಾಗ ಹಿಂಗ್ಯಾಕ ಮಂಗನತೆ ಮಾಡ್ತಿರ್ತದ, ಓವ ಹಿಂಗ್ಯಾಕ ಮಂಗನತೆ ಮಾಡ್ತತಿ, ನಾರ್ಮಲಿ ವಿ ಸ್ಪೀಕ್. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಸಿಮಿಲಿ. ಮೆಟಾಫರ್ದಾಗ ಎಷ್ಟು ಮಜಾ ಆಯ್ತು. ಏ ಮಂಗ್ಯ ಬೈಲಿ, ನೀನೇ ಮಂಗ್ಯ ಆಗ್ಬಿಟ್ಟು, ನಾವ ಮಂಗ್ಯ ಆದ್ವಿ. ಏ ಮಂಗ್ಯ ಬೈಲಿ ನಾವ್ ಅಂತಿರೋದಿಲ್ಲ. ಅಂದ್ರ ಇಲ್ಲೇನತ್ತು? ಪುಲಕೇಶಿ ಈಜ್ಕೊಲ್ ಟು ಟೈಗರ್ ಗತ್ತೆ ಅವ್ ಹೊರಾಡುದಲ್ಲ. ಅವ ಟೈಗರ್ ಬಂದ್ ನೋಡ್ರಿ, ಟೈಗರ್ ಅನ್ನೋದಲ್ಲ, ಟೈಗರ್ ಬಂದ್ ನೋಡ್. ಸೊ ಮೆಟಾಫರ್ದಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಇಟ್ ಈಸ್ ಅನ್ ಇಂಪ್ಲೈಡ್ ಸಿಮಿಲಿ. ಮೆಟಾಫರ್ ಇಸ್ ನಥಿಂಗ್ ಬಟ್ ಅನ್ ಇಂಪ್ಲೈಡ್ ಸಿಮಿಲಿ. ಇಲ್ಲಿ ನೋಡ್ರಿ, ಎಕ್ಸಾಂಪಲ್ ನೋಡ್ರಿ. ಜಸ್ಟ್ ಲುಕ್ ಎಟ್ ದಿಸ್ ಎಕ್ಸಾಂಪಲ್. ಪುಲಕೇಶಿ, ರೈಟ್? ಪುಲಕೇಶಿ ಇಸ್ ಅ ಲೈನ್ ಆಫ್ ಕರ್ನಾಟಕ. ಕರ್ನಾಟಕದ ಸಿಂಹ ಯಾರು? ನಮ್ಮ ಪುಲಕೇಶಿ. ಅಂದ್ರೆ ಇಲ್ಲೇನಾಯ್ತು? ಪುಲಕೇಶಿ ಅಂದ್ರ ಸಿಂಹ, ಹುಲಿ, ಐ ಮೀನ್ ಸಿಂಹ ಅಂದ್ರೆ ಯಾರು? ಪುಲಕೇಶಿ. ಎರಡು ಸೇಮ್. ಆಲ್ ದ ವರ್ಲ್ಡ್ ಇಸ್ ಅ ಸ್ಟೇಜ್. ವಿಲಿಯಂ ಶೇಕ್ಸ್ಪಿಯರ್ ಹೇಳ್ತಾನೆ ಹಿಂಗ, ಆಲ್ ದ ವರ್ಲ್ಡ್ ಇಸ್ ಅ ಸ್ಟೇಜ್. ಲೈಕ್ ಸ್ಟೇಜ್ ಅಲ್ಲ, ವರ್ಡ್ ಅಂದ್ರನ ಸ್ಟೇಜ್ ಇದ್ದಂಗ. ಸೊ ಎರಡನ್ನ ಎಷ್ಟು ಚಂದ ನೆನಪಿಟ್ಕೋಬೇಕು. ಮೆಟಾಫರ್ ತಗೊಂಡು ಜೋರ್ಲಿ ಹೆಂಗ್ ಜಗ್ಗಿದ್ರಿ, ಅದೇನಾಗ್ಬಿಡ್ತತಿ? ಸಿಮಿಲಿ ಆಗ್ತತಿ. ಸಿಮಿಲಿಗೆ ಏನ್ ಮಾಡಿದ್ರಿ? ಕಂಪ್ರೆಸ್ ಮಾಡಿದ್ರಿ ಅಂದ್ರ ಮೆಟಾಫರ್ ಆಗ್ತತಿ. ಸೊ ಎಕ್ಸ್ಪ್ಯಾಂಡೆಡ್ ಮೆಟಾಫರ್, ಕಂಪ್ರೆಸ್ಡ್ ಸಿಮಿಲಿ. ಅರ್ಥ ಆಯ್ತಾ? ಓಕೆ. ಸೊ ಎರಡನೇದ್ದು ಏನಾಯ್ತು? ಇದು ಫಿಗರ್ಸ್ ಆಫ್ ಸ್ಪೀಚ್ ಒಳಗೆ ಎರಡನೇದ್ದು. ಇನ್ನು ಮೂರನೇದ್ದು, ಇವರು ಕಿಂಗ್ ಆಫ್ ಕರ್ನಾಟಕ, ನಮ್ಮೆಲ್ಲರ ಅಪ್ಪು, ಕಿಂಗ್ ಆಫ್ ಕರ್ನಾಟಕ. ಇದು ಮೂರನೇದ್ದು ಪರ್ಸಾನಿಫಿಕೇಶನ್. ಮೂರನೇದ್ದು ಯಾವ್ದು ಅಂತಾರೆ? ಪರ್ಸಾನಿಫಿಕೇಶನ್. ಅದ್ಭುತವಾದಂತದ್ದು ಇದು. ಅತಿ ಹೆಚ್ಚು ಬಳಕೆಯಲ್ಲಿರ್ತಕ್ಕಂತಹ ಫಿಗರ್ ಆಫ್ ಸ್ಪೀಚ್ ಇದಂದ್ರ ಅದಕ್ಕ ಏನು ಅತಿಶಯೋಕ್ತಿ ಅಲ್ಲ. ಸೊ ಇಲ್ಲಿ ನೋಡ್ರಿ,
ಈ ಒಂದು ಲುಕ್ ಅಟ್ ದಿಸ್ ಪರ್ಟಿಕ್ಯುಲರ್ ಒಂದು ಹಾಡ್ ಐತಿ, ರೈಟ್? ತೇಜಾಬ್ ಅಂತ ಹೇಳಿ ಬಹುತೇಕ ನೀವು ಒಂದು ಅನಿಲ್ ಕಪೂರ್ ಸಿನಿಮಾ ನೋಡಿರ್ಬೋದು. ಸೋಗಯ ಏ ಜಹ ಸೋಗಯ ಎಕ್ಸೆಟ್ರಾ ಎಕ್ಸೆಟ್ರಾ ಬ್ಲಾ ಬ್ಲಾ ಬ್ಲಾ. ಅಂದ್ರ ಊರ ಮಲಗೈತಿ, ಊರಿಗೆ ಜೀವ ಐತಿ ಇಲ್ಲ, ಅದ್ರಾಗ ಜೀವ ತುಂಬಿವಿ. ಸೊ ನಿರ್ಜೀವ ಒಳಗ ಜೀವ ತುಂಬಿದ್ರ ಅದಕ್ಕೆ ಏನಂತ ಕರಿತೀವಿ? ಪರ್ಸಾನಿಫಿಕೇಶನ್, ಚೇತನೋಕ್ತಿ. ಅದ್ರಾಗ ಚೇತನವನ್ನು ನಾವು ತುಂಬ್ತೀವಿ. ವಂಡರ್ಫುಲ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಅಪ್ಪು ಅವರ ಒಂದು ಸಾಂಗ್, ಬ್ಯೂಟಿಫುಲ್ ಆದಂತಹ ಒಂದು ಸಾಂಗ್ ಇದು ನೋಡ್ರಿ. ಸಾಗರದ ಅಲೆಗೂ ದಣಿವು, ಪರ್ವತಕ್ಕವು ಬೀಳುವ ಭಯವು, ಮಳೆಯ ಹನಿಗೂ ಬಂತು ನೋಡು ದಾಹ. ರೈಟ್? ದೆನ್ ಲುಕ್ ಎಟ್ ದಿಸ್ ಪರ್ಟಿಕ್ಯುಲರ್ಲಿ. ಈ ಸೆಂಟೆನ್ಸ್ ಅನ್ನು ನೀವೇನ್ ಮಾಡಬಹುದು ಅಂತಂದ್ರೆ ಇಲ್ಲಿ ವರ್ಕೌಟ್ ಮಾಡ್ಕೋಬಹುದು. ಲುಕ್ ಎಟ್ ದಿಸ್. ಸಾಗರದ ಅಲೆಗೂ ದಣಿವು. ಸಾಗರದ ಅಲೆಗೆ ಅಂದ್ರ ದಣಿವಾಗ್ತತನ? ನಮಗ ನಿಮಗ ದಣಿವಾಗ್ತತಿ. ಸಾಗರದ ಅಲೆಗೆ ಹೆಂಗ್ ದಣಿವಾಗ್ತತಿ ಅಂದ್ರ ಅದ್ರಾಗ ಜೀವನ ತುಂಬಿ ಸಾಗರನ್ನು ನಾವು ವ್ಯಕ್ತಿಯನ್ನು ಮಾಡಿಬಿಟ್ಟಿವಿ, ಅವಾಗ ದಣಿವಾಗೈತಿ. ಸಾಗರದ ಅಲೆಗೂ ದಣಿವು, ಪರ್ವತಕ್ಕೂ ಬೀಳೋ ಭಯವು. ಪರ್ವತಕ್ಕೂ ಬೀಳೋ ಭಯವು. ಪರ್ವತಕ್ಕ ಬೀಳಬಹುದು ಪರ್ವತ, ಹೌದು, ನಾವು ನೋಡ್ತಿರ್ತೀವಿ. ಆದ್ರೆ ಬೀಳ್ತೀನಂತ ಭಯ ಮನುಷ್ಯನ ಗುಣ. ಪರ್ವತಕ್ಕೂ ಬೀಳೋ ಭಯವು, ಮಳೆಯ ಹನಿಗೂ ಬಂತು ನೋಡು ದಾಹ. ಏನ್ ಅದ್ಭುತವಾದಂತಹ ಸಾಂಗ್ ಇದು. ಅಪ್ಪುಗ ನಾವು ಇವತ್ತು ಎಲ್ಲರೂ ಮಿಸ್ ಮಾಡ್ಕೋತೀವಿ. ಹೆಡ್ಸ್ ಆಫ್ ಟು ಅಪ್ಪು ಅಂಡ್ ವಿ ಮಿಸ್ ಯು ಅಪ್ಪು ಅಂತ ಹೇಳಿದ ಸಂದರ್ಭದಲ್ಲಿ ಹೇಳ್ಬೋದು. ರಿಯಲಿ ವಿ ಆಲ್ ಮಿಸ್ ಯು. ಅದ್ಭುತವಾದಂಥದ್ದು. ಸೊ ಇಲ್ಲಿ ಮಳೆಯ ಹನಿಗೂ ಬಂತು ನೋಡು ದಾಹ. ಅದಕ್ಕ ದಾಹ ಆಗೈತಿ. ಎಲ್ಲರ ಏನು ಹಸಿವನ್ನು ತರಿಸ್ತಕ್ಕಂಥದ್ದು, ದಾಹವನ್ನು ತರಿಸ್ತಕ್ಕಂಥದ್ದಕ್ಕನ ಏನಾಗ್ಬಿಟ್ಟೈತಿ ಅಂತಂದ್ರೆ ದಾಹ ಆಗೈತಿ. ಅಂದ್ರೆ ಇಲ್ಲಿ ಎದ್ರಾಗ ಜೀವ ಇಲ್ಲ, ಅದ್ರಾಗ ಇವತ್ತು ಜೀವ ಹಾಕಿದ್ರ ಅದಕ್ಕ ಪರ್ಸಾನಿಫಿಕೇಶನ್ ಅಂತ ಕರೀತಾರು. ಇಲ್ಲಿ ನೋಡ್ರಿ, ದ ವಿಂಡ್ ಹೌಲ್ಡ್ ಇನ್ ದ ನೈಟ್. ದ ವಿಂಡ್ ಹೌಲ್ಡ್ ಇನ್ ದ ನೈಟ್. ವಿಂಡ್ ಯಾವಾಗಲೂ ಮಾತಾಡೋದಿಲ್ಲ, ಮಾತಾಡ್ತತೆ ಇಲ್ಲ. ಹೌಲ್ಡ್ ಇನ್ ದ ನೈಟ್. ಲುಕ್ ಎಟ್ ದಿಸ್ ಎಕ್ಸಾಂಪಲ್. ಮೈ ಅಲಾರ್ಮ್ ಕ್ಲಾಕ್ ಎಲ್ಸ್ ಅಟ್ ಎವ್ರಿ ಮಾರ್ನಿಂಗ್. ಒದರ್ತಪ್ಪ ಅಲಾರಾಮ್. ಎಲ್ಲರಿಗೂ ಇದು ಕಾಮನ್ ಇದೆ. ನಿಮಗೆ ಅನ್ನಿಸ್ಬಾರ್ದ ಎಕ್ಸಾಮ್ ಪ್ರಿಪೇರ್ ಮಾಡತ್ತೆ. ಯು ಶುಡ್ ಲವ್ ದ್ಯಾಟ್. ಓಕೆ, ಸೊ ಇದೇನಾಯ್ತು? ಪರ್ಸಾನಿಫಿಕೇಶನ್. ಸಿಮಿಲಿ, ಮೆಟಾಫರ್, ಪರ್ಸಾನಿಫಿಕೇಶನ್. ಇಲ್ಲಿ ಓದ್ಕೋತ ಹೋದಂಗ ತಿಳ್ಕೋತ ಹೋಗ್ತತಿ. ರೈಟ್? ಸೊ ಇನ್ನೊಂದ್ಸಲ ಎಲ್ಲರೂ ಸೇರಿ ಹೆಡ್ಸ್ ಒಂದು ಅಪ್ಪುಗೆ ಏನ್ ಮಾಡೋಣ ಅಂತಂದ್ರೆ ಒಂದು ಸೆಲ್ಯೂಟ್ ಮಾಡೋಣ ಅಂತ. ಓಕೆ, ಫೈನ್. ಸೊ ನೆಕ್ಸ್ಟ್ ಬರ್ರಿ, ಕಮ್ ಬ್ಯಾಕ್ ಟು ದಿಸ್. ಇದು ಆಕ್ಸಿಮೊರಾನ್. ಆಕ್ಸಿಮೊರಾನ್ ಅಂತಾರೆ. ಆಕ್ಸಿಮೊರಾನ್ ಅಂತಂದ್ರೆ ವಿರೋಧಾಭಾಸ. ಬಹಳ ಮಜಾ ತಿಳ್ಕೊಂಡ್ರೆ ಎಷ್ಟು ಈಜಿ ಐತೆ ಅಂದ್ರೆ ಇಷ್ಟನ ಅನಿಸ್ತತಿ, ತಿಳ್ಕೊಳ್ಳೇನಾದ್ರು ಇಷ್ಟ ಅನಿಸ್ತತಿ. ಸೊ ಸೃಷ್ಟಿಯಂತೆ ದೃಷ್ಟಿ, ದೃಷ್ಟಿಯಂತೆ ಸೃಷ್ಟಿ. ನಾವ್ ಹೆಂಗ್ ನೋಡ್ತೀವಲ್ಲ ಹಂಗ. ಈಗ ನಮಗೆ ಹುಡುಗರೆಲ್ಲ ಇಷ್ಟ ಈಜಿ ಐತೆ, ಇಷ್ಟ ಈಜಿ ಐತೆ. ಯಾರ್ಯಾರು ಸುಮ್ಮನೆ ನಿಮಗೆ ಏನಾದ್ರು ಅನ್ಸಾರ್. ಇಟ್ ಇಸ್ ಸೋ ಸಿಂಪಲ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಈಗ ಆಕ್ಸಿಮೊರಾನ್ ಬಂತು. ನಾಲ್ಕನೇದು ಯಾವುದು? ಆಕ್ಸಿಮೊರಾನ್. ಆಕ್ಸಿಮೊರಾನಕ್ಕೆ ಏನ್ ಎಕ್ಸಾಂಪಲ್? ವಿರೋಧಾಭಾಸ. ಅಲ್ಲೇ ಎರಡು ಅದಾವು. ಒಂದ ವಾಕ್ಯದೊಳಗ ನಿಮಗ ಎರಡು ನೋಡಾಕ್ ಸಿಗ್ತಾವ. ನಾವ್ ಅನ್ನೋದಿಲ್ಲ ಜೀವಂತ ಹೆಣ ಆಗ್ಬಿಟ್ಟ ನೋಡ. ಹಿಂಗ್ಯಾಕ? ಜೀವಂತ ಹೆಣ, ಜೀವಂತ ಮತ್ತೆ ಹೆಣ ಎರಡು ಕೂಡಿದ್ದೆ ಹೆಂಗ್ ಬರ್ತೈತಿ? ಜೀವಂತರಾದನು ಏನಕ್ರ ಹೆಣರಾಗೇನಂತ ಹೇಳ್ಬೇಕು. ನಾವ್ ಅನ್ನೋದಿಲ್ಲ ಜೀವಂತ ಹೆಣ ಆಗ್ಬಿಟ್ಟ ನೋಡ. ಇದು ಆಕ್ಸಿಮೊರಾನ್, ವಿರೋಧಾಭಾಸ ಐತಿ. ಒಂದ್ ಸಣ್ಣ ದೊಡ್ಡದ ಅಂತ ಅಂತೀವನ ಇಂಗ್ಲಿಷ್ ಒಳಗೆ ಹಂಗೆ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಲಿಟಲ್ ಬಿಗ್, ಲಿಟಲ್ ಬಿಗ್, ಲಿಟಲ್ ಬಿಗ್. ಸ್ವಲ್ಪ ದೊಡ್ಡದು ಕೊಟ್ರೆ. ಲುಕ್ ಅಟ್ ದಿಸ್ ಎಕ್ಸಾಂಪಲ್. ಸ್ವಲ್ಪ ದೊಡ್ಡ ಪೀಸ್ ಬೇಕು, ಲಿಟಲ್ ಬಿಗ್ ಒನ್. ಲಿಟಲ್ ಸಣ್ಣದ, ಬಿಗ್ ದೊಡ್ಡದು. ಈ ಎಕ್ಸಾಂಪಲ್ ಬರ್ರಿ, ಕ್ವಯಟ್ ರೇಜ್. ಕ್ವಯಟ್ ರೇಜ್. ಓಕೆ, ಸೊ ಕ್ವಯಟ್ ರೇಜ್ ಅಂತಾರೆ ಇಲ್ಲಿ QUIET. ಕ್ವಯಟ್. ಕ್ವಯಟ್ ಅಂತಂದ್ರೆ ಏನು? ಶಾಂತ. ಇದ್ರದ ಅಪೋಸಿಟ್ ರೇಜ್. 10th ಸ್ಟ್ಯಾಂಡರ್ಡ್ದಾಗೆ ಟೈಗರ್ ಇನ್ ದ ಝೂ ಅಂತಕ್ಕಂಥ ಒಂದು ಪೋಯಮ್ ಐತಿ. ಆ ಪೋಯಮ್ದೊಳಗೆ ಇದು ಯೂಸ್ ಮಾಡ್ತಾರ. ಆಕ್ಸಿಮೊರಾನ್, ವಿರೋಧಾಭಾಸ. ರೈಟ್? ದೆನ್ ಲಿವಿಂಗ್ ಡೆಡ್, ಅದಲ್ಲ ಜೀವಂತ ಹೆಣ. ಇಲ್ಲಿ ಬರ್ರಿ, ಡಾರ್ಕ್ ಲೈಟ್. ಇದಂಗ್ರಿ, ಡಾರ್ಕ್ ಅಂಡ್ ಲೈಟ್ ಟುಗೆದರ್ ವಿ ಯೂಸ್. ಅಂದ್ರ ಎರಡು ವಿರೋಧಾಭಾಸವನ್ನು ಸೂಚಿಸ್ತಕ್ಕಂತಹ ಶಬ್ದಗಳನ್ನ ಜೊತೆಗೆ ಬಳಸಿದ್ರ ಅಥವಾ ವಾಕ್ಯದಲ್ಲಿ ಬಳಸಿದ್ರ ಕವಿ ಯಾವ ಪೊಯಿಟಿಕ್ ಡಿವೈಸ್ ಯೂಸ್ ಮಾಡ್ಯಾನೋ? ಆಕ್ಸಿಮೊರಾನ್. ಓಕೆ, ಫೈನ್. ಸೊ ನಾವು ಏನ್ ಕಲ್ತೀವಿ? 4 ಕಲ್ತೀವಿ.
ಟೆಕ್ನಿಕ್ ನೆನಪಿರ್ಲಿ, ಅವಾಗ ರಿವಿಷನ್ ಮಾಡ್ಕೋತ ಹೋಗ್ತಿರ್ಬೇಕು. ಸಿಮಿಲಿ, ಎರಡನೇದು ಯಾವುದು ಮೆಟಾಫರ್, ರೈಟ್. ಮೂರನೇದ್ದು ಈಗ ನೀವು ಅಪ್ಪನ್ ನೆನಪಿಟ್ಬಿಡ್ತಾರೆ, ಪರ್ಸಾನಿಫಿಕೇಶನ್. ಮೂರನೇದು ಯಾವುದು ಪರ್ಸಾನಿಫಿಕೇಶನ್. ನಾಲ್ಕನೇದು ಬರೆಯೋ ಅವಶ್ಯಕತೆ ಇಲ್ಲ, ದಟ್ ಈಸ್ ಈಗಾಗಲೇ ಕಲ್ತೀವಿ ನಾವು, ದಟ್ ಈಸ್ ಆಕ್ಸಿಮರಾನ್. ಇವೆಲ್ಲ ಪೊಯೆಟಿಕ್ ಡಿವೈಸಸ್ಗಳು ಕಂಪಲ್ಸರಿ ಬರಲೇಬೇಕು ಮೈ ಡಿಯರ್ ಫ್ರೆಂಡ್ಸ್, ಓದ್ತಾ ಇರ್ಬೇಕು. ಇನ್ನ ಮುಂದಿಂದಕ್ಕೆ ಹೋಗ್ತೀವಿ, ಐದನೇದಕ್ಕೆ ಇಮೇಜರಿ. ಇಮೇಜರಿ ನೀವು ಸೂಕ್ಷ್ಮವಾಗಿ ಕೇಳಿರ್ಬೋದು, ಕೆಲವೊಂದು ಸ್ಪೀಕರ್ಸ್ಗಳು ಮಾತಾಡಿದ್ರೆ ಮುಂದ ಕುಂತ ನಮ್ಮನಲ್ಲಿ ಕರ್ಕೊಂಡಿರೋದಂಗೆ ಅನಿಸ್ತೈತಿ. ಆಸ್ಟ್ರೇಲಿಯಾ ಅಂಡ್ ಆಯ್ ಅಂತಕ್ಕಂಥದ್ದು ಒಂದು ನಮಗೆ PUC ಒಳಗೊಂದು ಚಾಪ್ಟರ್ ಇತ್ತು. ನಮ್ಮ ಗುರುಗಳು ಹೇಳಿದ್ರೆ ಅದನ್ನ ನಮಗ ಎಕ್ಸ್ಪ್ಲೇನ್ ಮಾಡ್ಬೇಕು, ಹಿಂಗ್ ಹೇಳಬೇಕು ಅಂತ ಹೇಳಿದ್ರೆ ಆಕ್ಚುಲಿ ನಮ್ಗೆ ಆಸ್ಟ್ರೇಲಿಯಾದಾಗ ಕುಂತ ನಾವೆಲ್ಲ ಹಿಂಗ್ ಮೆಲ್ಬೋರ್ನ್, ಸಿಡ್ನಿ ಎಲ್ಲ ಹಿಂಗ್ ಅಡ್ಡಾಡ್ದಂಗೆ ಅನಿಸ್ತಿತ್ತು, ಮುಂದೆ ಬಂದ್ ಕಾಂಗ್ರೋ ನಿಂತಂಗೆ ಅನಿಸ್ತಿತ್ತು. ಅಂದ್ರೆ ಪಿಕ್ಚರಸ್ಕ್ ಡಿಸ್ಕ್ರಿಪ್ಷನ್ ಅಂತಾರೆ ಅದಕ್ಕೆ, ಪಿಕ್ಚರಸ್ಕ್ ಡಿಸ್ಕ್ರಿಪ್ಷನ್. ಇದಕ್ಕೆ ನಾವು ಇಮೇಜರಿ ಅಂತ ಕರಿತೀವಿ. ಸೊ ಹಿಯರ್ the poet uses words, phrases, idioms to create mental pictures, mental images. mental images ಕವಿ ಏನ್ ಮಾಡ್ತಾನೋ ಅಂದ್ರೆ ಕ್ರಿಯೇಟ್ ಮಾಡ್ತಾನೋ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಕವಿ ಇಲ್ಲಿ ಇಮೇಜರಿಯನ್ನ ಯೂಸ್ ಮಾಡ್ಯಾನು ಅಂತ ಹೇಳ್ತೀವಿ. ಲುಕ್ ಎಟ್ ದಿಸ್, ಫ್ಲಟರಿಂಗ್ ಅಂಡ್ ಡಾನ್ಸಿಂಗ್ ಇನ್ ದ ಬ್ರೀಸ್. ಇದೆಲ್ಲರೂ ಫೇವರೇಟ್ ಪೋಯಮ್ ಇದು. ಡೆಫೋಡಿಲ್ಸ್, ವಿಲಿಯಂ ವರ್ಡ್ಸ್ವರ್ತನ್ ಪೋಯಮ್ ಇದು. I wandered lonely as a cloud that floats on over highways and hills. All at once I saw a hold of golden daffodils fluttering and dancing in the breeze. ಇದು ವಿಲಿಯಂ ವರ್ಡ್ಸ್ವರ್ತನ್ ಫೇಮಸ್ ಪೋಯಮ್. ಇಲ್ಲಿ ನಮಗೆ ಕರೆಕ್ಟ್ ಚಕ್ 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 ಅಂತ ಕಣ್ ಮುಂದೆಲ್ಲ ಮುಡ್ಕೋತ ಹೋಗ್ತಾವು. ವಿಜುವಲೈಸೇಷನ್ ಟೆಕ್ನಿಕ್ನು ಹೌದು, ಇದನ್ನ ನೀವು ಯೂಸ್ ಮಾಡ್ಕೋಬೇಕು. ನೋ ಟೈಮ್ ಟು ಸಿ ವೆನ್ ವುಡ್ಸ್ ವಿ ಪಾಸ್ ವೇರ್ ಸ್ಕ್ವಿರಿಲ್ಸ್ ಹೈಡ್ ದೇರ್ ನಟ್ಸ್ ಇನ್ ದ ಗ್ರಾಸ್. ಬಹಳ ಸಮೀಪ ಇದು. ಇವತ್ತಿನ ಏನು CTET ಕ್ವಶನ್ ಪೇಪರ್ ಬಿಡಿಸ್ಲಾತೀವಿ, ಅದರಾಗಿಂದನ ಇದು ಲೈನ್ಸ್ಗಳು. ಈಗ ನೋಡ್ರಿ, ನೋ ಟೈಮ್ ಟು ಸಿ ವೆನ್ ವುಡ್ಸ್ ವಿ ಪಾಸ್ ವೇರ್ ಸ್ಕ್ವಿರಿಲ್ಸ್ ಹೈಡ್ ದೇರ್ ನಟ್ಸ್ ಇನ್ ದ ಗ್ರಾಸ್. ಚೇಕ್ ಚೇಕ್ ಅಂತ ಹೇಳಿ ಎಡಿಂಗ್ ಏನ್ ಬರ್ತಾವ ಅಂತಂದ್ರ ಸ್ಕ್ವಿರಿಲ್ಸ್ ಬರ್ತಾವ, ನಟ್ಸ್ ತಗೋತಾವ, ಹೋಗಿ ಮುಚ್ಚಿ ಗ್ರಾಸ್ ತಾಗ ಇಡ್ತಾವ. ಕಣ್ಣಾಗ ಕರೆಕ್ಟ್ ನಮಗ ಸ್ಮೃತಿ ಪಟಲದಲ್ಲಿ ಅದು ಉಳಿತೈತಿ. ಸೊ ಇದು ಐದನೇದು ಯಾವುದು ಇಮೇಜರಿ. ಸೊ ಈ ಪರ್ಟಿಕ್ಯುಲರ್ ಪೋಯಮ್ ಎಕ್ಸರ್ಸೈಸ್ ಒಳಗ ಈ 5 ಸಾಕು. ನನ್ನ ಜೊತೆ ಒಂದ್ಸಲ ನೀವು ಅನ್ಬೇಕಾ ಯಾವಾಗ್ಲೂ, ರೈಟ್. ಸಿಮಿಲಿ, ಮೆಟಾಫರ್, ಪರ್ಸಾನಿಫಿಕೇಶನ್, ಆಕ್ಸಿಮೋರಾನ್ ವಿರೋಧಾಭಾಸ ಅಂಡ್ ಇಮೇಜರಿ. ಇವೆಷ್ಟದು ಟೋಟಲ್ 5. ವೆಲ್, ಸೊ ಈಗ ಏನ್ ಮಾಡೋಣ, ಮುಂದೆ ಹೋಗೋಣ. ಇದು ಬಹಳ ಇಂಪಾರ್ಟೆಂಟ್. ಇವನ್ನ ಒಂದ್ಸಲ ಸ್ಕ್ರೀನ್ ಶಾಟ್ ಹೊಡ್ಕೊರಿ. ಈ ತರಹದ ನಮ್ಮ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಪ್ರಶ್ನೆನ ತಿಳಿದಲ್ಲ ಬಹಳ ಗಡಿಬಿಡಿ ಮಾಡ್ತಾರೋ. ಗಡಿಬಿಡಿ ಮಾಡಬಾರದು ಸ್ನೇಹಿತರೆ. ಈ ಕೀ ವರ್ಡ್ಸ್ ಗಳನ್ನ ಕ್ವಶನ್ ಪೇಪರ್ ದಲ್ಲಿ ನೀವು ಕಾಣಬಹುದು, ರೈಟ್. ಇಲ್ಲಿ ನೋಡ್ರಿ, ನೇಮ್ ದ ಫಿಗರ್ ಆಫ್ ಸ್ಪೀಚ್. ನೇಮ್ ಅಂದ್ರೆ ಹೆಸರಿಸಿರಿ. ಇವು ಕೀ ವರ್ಡ್ಸ್ ಗಳನ್ನ ನೀವು ನೆನಪಿಡ್ಬೇಕಿಲ್ಲ. ದ ಪೋಯಮ್ ಹೈಲೈಟ್ಸ್, ಏನ್ ಹೈಲೈಟ್ ಮಾಡತ್ತತಿ, ಸೆಂಟ್ರಲ್ ಐಡಿಯಾ ಏನೈತಿ ಅನ್ನಂಗೆ ಇಂಡೈರೆಕ್ಟ್ಲಿ, ರೈಟ್. ಇಲ್ಲಿ ಐಡೆಂಟಿಫೈ ದ ನೇಮ್, ರೈಟ್. ಐಡೆಂಟಿಫೈ ದ ನೇಮ್. ನೇಮ್ ಅನ್ನ ನೀವೇನ್ ಮಾಡ್ರಿ ಅಂತಂದ್ರ ಐಡೆಂಟಿಫೈ ಮಾಡ್ರಿ. ಇದು ಅಂತೂ ಕಂಪಲ್ಸರಿ ಕ್ವಶನ್. ಪ್ಲೀಸ್ ಲಕ್ಸ್ ಕೊಡ್ರಿ. ಎಸ್ ಎಸ್, ಅಟೆನ್ಷನ್ ಪ್ಲೀಸ್. A is a true, B is a false. B is a true, A is a false. ರೈಟ್. ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ನಾವು ಕ್ವಶನ್ಸ್ ಬಿಡಿಸ್ತಾ ನಿಮಗೆ ಗೊತ್ತಾಗ್ತೈತಿ. ಇಲ್ಲಿ ಟ್ರೂ ಅಂಡ್ ಫಾಲ್ಸ್, ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನೀವು ಇಲ್ಲಿ ಗೊತ್ತ ಹಿಡಿಬೇಕಾಗ್ತತಿ. ಇವೆಲ್ಲ ಸ್ಯಾಂಪಲ್ ಕ್ವಶನ್ಸ್ಗಳು ಹಿಂಗ್ ಬರ್ತಾವ. ಎಲ್ಲ ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ನೋಡಿದಾಗ ಕೆಲವು ಜನರಿಗೆ ಇಂಗ್ಲಿಷ್ ಸ್ಟಾರ್ಟಿಂಗ್ ಕಷ್ಟ ಅನಿಸ್ತತಿ. ಸ್ಟಾರ್ಟಿಂಗ್ ಹಂಗ ಅನಿಸ್ತೈತಿ. ಅನಸ್ಲಿ ಒಮ್ಮೆ ಯಾರು, ಎವ್ರಿ ಎಕ್ಸ್ಪರ್ಟ್ ವಾಸ್ ಒನ್ಸ್ ಅ ಬಿಗಿನರ್. ಪ್ಲೀಸ್ ರಿಮೆಂಬರ್ ದ ಸ್ಟೇಟ್ಮೆಂಟ್. ಏನು, ಎವ್ರಿ ಎಕ್ಸ್ಪರ್ಟ್ ವಾಸ್ ಒನ್ಸ್ ಅ ಬಿಗಿನರ್. ವಿಲಿಯಂ ಶೇಕ್ಸ್ಪಿಯರ್ನು ABCD ಕಲಿತದ ಮೇಲನ ಮುಂದೊಂದು ವರ್ಲ್ಡ್ ಫೇಮಸ್ ಡ್ರಾಮಾಟಿಸ್ಟ್ ಆದ. ನಾವು ಸ್ವಲ್ಪ ಲೇಟ್ ಆಗಿ ಕಲ್ತಿರ್ಬೋದು ಅಷ್ಟ. ಓಕೆ. ಜೋಸೆಫ್ ಕಾನ್ರಾಡ್ಗ 72ನೇ ವರ್ಷಕ್ಕೆ ನೊಬೆಲ್ ಪ್ರಶಸ್ತಿ ಸಿಕ್ತ. ಹೆಸರು ಅದಕ್ಕೆ ಲೇಟ್ ಜಲ್ದಿ ಅಂತಿರೋದಿಲ್ಲ, ಶುರು ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಬಿ ಸೀರಿಯಸ್ ಅಬೌಟ್ ಇಟ್. ಸೊ ಇಲ್ಲಿ ನಾವೇನ್ ನೋಡ್ತೀವಿ, ವಿಚ್ ಆಫ್ ದ ಫಾಲೋಯಿಂಗ್. ಸೊ ನಮ್ ಹೆಲ್ಪರ್ಸ್ ಯಾರು ಇಲ್ಲಿ ಅಂದ್ರೆ ಈ WH ಕ್ವಶನ್ ವರ್ಡ್ಸ್ಗಳು. ಇದ್ರ ಮೀನಿಂಗ್ ಕರೆಕ್ಟ್ ಗೊತ್ತಿರ್ಬೇಕು. ವಾಟ್ ಅಂದ್ರೆ ಏನು, ವೇರ್ ಅಂದ್ರೆ ಎಲ್ಲಿ, ಹೌ ಅಂದ್ರೆ ಹೆಂಗ, ವೆನ್ ಅಂದ್ರೆ ಯಾವಾಗ, ಇದು ಕರೆಕ್ಟ್ ಗೊತ್ತಿರ್ಬೇಕು. ವಾಟ್ ಡಸ್ ಇಟ್ ಇಂಪ್ಲೈ, ಎಕ್ಸೆಟ್ರಾ ಎಕ್ಸೆಟ್ರಾ. ಹೌ ಕ್ಯಾನ್ ದಿಸ್ ಹ್ಯಾಪನ್, ಮೀನಿಂಗ್ ಆಫ್ ದ ವರ್ಡ್ ಇಸ್. ಯಾವ್ದಾದ್ರು ಒಂದು ಶಬ್ದ ಕೊಟ್ಟು ಅದರ ಅರ್ಥ ಏನು ಅಂತ ಹೇಳಿ ಅವ್ರಿಗೆ ಕೇಳಬಹುದು.
ವಿಚ್ ಲಿಟ್ರರಿ ಡಿವೈಸ್. ಸರ್ ನೀವು ಫಿಗರ್ಸ್ ಆಫ್ ಸ್ಪೀಚ್ ಅಂತ ಹೇಳಿದ್ರಿ, ಮತ್ತೆ ಅಲ್ರಿ ಲಿಟ್ರರಿ ಡಿವೈಸ್ ಕೆಲ, ಅದಕ್ಕೆ ಹೇಳಿದೆ ನಿಮ್ಗೆ ಇದಕ್ಕೆ ಲಿಟ್ರರಿ ಡಿವೈಸು ಅಂತಲೂ ಕರೀತಾರು. ಓಕೆ, ಸೊ ಇವೆಲ್ಲ ಪ್ರಶ್ನೆಗಳು ಇಂಥವುಗಳನ್ನ ಪಟ್ಟಿ ಮಾಡ್ಕೋಬೇಕು. ಎಲ್ಲವನ್ನು ನಾನು ಹೇಳೋಕ್ಕಿಂತ ಹೀಗೆ ಹೋಗಿ ಅಂತ ಹೇಳಿ ನಾವು ನಿಮಗೆ ಏನ್ ಮಾಡ್ಬೋದು ಅಂದ್ರೆ ಮಾರ್ಗದರ್ಶನ ಮಾಡ್ಬೋದು. ಈ ತರ ನಾವು ಪ್ಯಾಸೇಜಕ್ಕೆ ಏನ್ ಮಾಡ್ಕೋಬೇಕು, ಬಿಡಿಸ್ಬೇಕಾದ್ರೆ ಪೋಯಮಕ್ಕ ತಯಾರಿ ಮಾಡ್ಕೋಬೇಕು. ಓಕೆ, ತಯಾರಿ ಮಾಡ್ಕೊಂಡಿರಿ ಅಂತ ಅನ್ಕೋತೇನೆ. ಬನ್ನಿ ಸದ್ಯಕ್ಕೆ ಇಲ್ಲಿ ಪೋಯಮ್ ಐತೆ ನೋಡ್ಕೊತೀನಿ. ಇದೊಂದು ಸ್ಯಾಂಪಲ್ ಪೋಯಮ್, ರೈಟ್. CTET ಡಿಸೆಂಬರ್ 2021 ಒಳಗ ಈ ಪೋಯಮ್ ಅನ್ನು ಕೇಳ್ಯಾರ. ಇಲ್ಲಿ ಬ್ಯೂಟಿಫುಲ್ ಆದಂತದ್ದು ಒಂದು ಇಮೇಜ್ ಐತೆ ನೋಡ್ರಿ, ಎಷ್ಟು ಚಂದ ಅನಿಸ್ತೈತಿ. ಈ ಪೋಯಮ್ ಇರೋದು ಇದ್ರ ಬಗ್ಗೆ, ಬ್ಯೂಟಿಫುಲ್ ಪೋಯಮ್. ಅದಕ್ಕೆ ನಾನು ನಿಮಗೆ ಏನ್ ಹೇಳತ್ತದ್ದು, ಇನ್ಮೇಲೆ ನಮ್ಮ ಹವ್ಯಾಸವನ್ನು ಹೆಂಗ್ ಪರೀಕ್ಷೆ 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 ಅನ್ನೋಕ್ಕಿಂತ ಎಂಜಾಯ್ ಇಟ್. ಅದನ್ನ ಓದಿ ಎಂಜಾಯ್ ಮಾಡ್ರಿ. ಎಂಜಾಯ್ ಮಾಡಕ್ ಓದಕ್ ಚಲೋ ಮಾಡ್ರಿ. ಓದಿದ್ರೆ ನಂಗೆ ಬಹಳ ಮಜಾ ಬರ್ತತಿ ಅಂತ ಸ್ಟೇಟ್ಮೆಂಟ್ ತಲೆ ಹಾಕೋರಿ. ಅವಾ ಓದ್ಬೇಕು ಅಪ್ಪ ಓದ್ಬೇಕು ಅನ್ನೋಕ್ಕಿಂತ ಎಂಜಾಯ್ ಇಟ್. ಲಿಟ್ರೇಚರ್ ಅನ್ನು ಎಂಜಾಯ್ ಮಾಡ್ಬೇಕು. ಓಕೆ, ಸೊ ಲುಕ್ ಅಟ್ ದಿಸ್ ಬ್ಯೂಟಿಫುಲ್ ಇಮೇಜ್. ಇಲ್ಲಿ ಸ್ಕ್ವಿರಲ್ ನೋಡ್ಬೋದು, ರೈಟ್. ಇಲ್ಲಿ ನೋಡ್ರಿ, ಜೋಳು 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 ನದಿಯಾಗ ನೀರ್ ಹರಿಲಾಗ್ತತಿ. ಬ್ಯೂಟಿಫುಲ್ ಟ್ರೀಸ್ ಗಳನ್ನ ನೋಡ್ತೀರಿ. ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಇಲ್ಲಿ ನೀವೇನ್ ಮಾಡ್ತೀರಿ ಅಂತಂದ್ರ ನೋಡ್ತೀರಿ. ಇದೇನು, ಈ ಪೊಯಮ್ ಓದಿದಾಗ ನಿಮ್ಮ ಮನಸ್ಸಿನಲ್ಲಿ ಮೂಡ್ತಕ್ಕಂತಹ ಚಿತ್ರ ಹಿಂಗಿರ್ಬೇಕು, ಪರ್ಫೆಕ್ಟ್ ತಿಳಿತೈತಿ. ಸೊ ಈ ಪೊಯಮ್ ನೋಡ್ರಿ ಏನ್ ಕೊಟ್ರ, ನಾವೇನ್ ಹೇಳ್ತೀವಿ, ಯಾವ ಟೆಕ್ನಿಕ್ ಯೂಸ್ ಮಾಡ್ಬೇಕು, ಫಸ್ಟ್ ಏನ್ ಮಾಡ್ಬೇಕು, ಸ್ಕಿಮ್ಮಿಂಗ್ ಮಾಡ್ಬೇಕು. ಇದು ಇಂಪಾರ್ಟೆಂಟ್ ನಮಗ. ಬರ್ರಂತ ಒಂದ್ಸಲ ಓದಿ ಬಿಡ್ಬೇಕು, ಒಂದ್ಸಲ ಏನ್ ಮಾಡ್ಬೇಕು, ಓದ್ಬೇಕು. ವಾಟ್ ಈಸ್ ದಿಸ್ ಲೈಫ್ ಇಫ್ ಫುಲ್ ಆಫ್ ಕೇರ್, ವಿ ಹ್ಯಾವ್ ನೋ ಟೈಮ್ ಟು ಸ್ಟ್ಯಾಂಡ್ ಅಂಡ್ ಸ್ಟೇರ್. ಏನ್ ಬ್ಯೂಟಿಫುಲ್ ಪೊಯಮ್ ಐತದು, ಅದ್ಭುತವಾದಂತ ಕವಿತೆ, ಬಹಳ ಚಂದ ಐತಿ. ನೋ ಟೈಮ್ ಟು ಸ್ಟ್ಯಾಂಡ್ ಬೆನೀತ್ ದ ಬೋಸ್ and stare as long as sheep or cows. No time to see when woods we pass, where squirrels hide their nuts in grass. No time to see in broad daylight streams full of stars like skies at night. No time to turn at beauty's glance and watch her feet how they can dance. ಸ್ಕಿಮ್ಮಿಂಗ್ ಮಾಡಿದ್ನಲ್ಲ, ಇನ್ನೊಂದ್ಸಲ ಮತ್ತೆ ಏನ್ ಮಾಡೋದು ಅಂತಾರ, ಸ್ಕಿಮ್ಮಿಂಗ್ ಮಾಡಿದ್ನಲ್ಲ ನಾವೇನ್ ಮಾಡ್ಬೇಕು ಅಂತಂದ್ರೆ ವಾಪಸ್ ಒಂದ್ಸಲ ಹೋಗ್ಬೇಕು, ಕ್ವಶನ್ ನೋಡ್ಬೇಕು. ಬರ್ರ ಅಂತಂದ್ರೆ ಒಂದ್ಸಲ ಕ್ವಶನ್ ನೋಡ್ಬೇಕು. ಇನ್ ದಿಸ್ ಪೊಯಮ್ ದ ಪೊಯೆಟ್ ಮೇಕ್ಸ್ ಯೂಸ್ ಆಫ್ ಡ್ಯಾಶ್ ಡ್ಯಾಶ್ ಟು ಪೋರ್ಟ್ರೇ ದ ಬ್ಯೂಟಿ ಆಫ್ ನೇಚರ್. ಓಹೋ, ಹೈಪರ್ಬೋಲ್. ಇಮೇಜರಿ ಒಂದೈತಿ, ಇಮೇಜರಿ ಒಂದೈತಿ ಅಂದ್ರೆ ಮತ್ತೆ ವಾಪಸ್ ಸೆಕೆಂಡ್ ಕ್ವಶನ್. ಬಾ ಟೈಮ್ ಕಳ್ಕೊಬೇಡ, ಒಂದ್ಸಲ ನೋಡುದು. ದ ಪೊಯಮ್ ಹೈಲೈಟ್ಸ್. ಹೈಲೈಟ್ಸ್ ಐತೆ ಇಲ್ಲಿ ಕ್ವಶನ್ ಕೀವರ್ಡ್ ಐತಿ. ಹೈಲೈಟ್ಸ್ ಏನ್ ಹೈಲೈಟ್ ಮಾಡ್ತೈತಿ, ದ ಇಂಪಾರ್ಟೆನ್ಸ್ ಆಫ್ ಲೀಜರ್ ಇನ್ ಒನ್ಸ್ ಲೈಫ್, how man is enjoying nature, the importance of happiness in life, how man is very satisfied. ನಾ ಈಗನ ಸ್ಪೀಡ್ ಹೇಳತ್ತೀನಿ, ನೀವು ಆರಾಮ್ಸೆ ನೋಡ್ಕೊತ ಹೋಗ್ತೀರಿ. ಮುಂದಿನ ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಮ್ಯಾನ್ ಟುಡೇ ಇಸ್ ವೆರಿ ವರಿಡ್. ಬಿ, ಶೀಪ್ ಅಂಡ್ ಕೌಸ್ ಕ್ಯಾನ್ ಗಿವ್ ಹಿಮ್ ರಿಲೀಫ್. ಚೂಸ್ ದ ಕರೆಕ್ಟ್ ಆಪ್ಷನ್. ಎ ಇಸ್ ಟ್ರೂ ಅಂಡ್ ಬಿ ಇಸ್ ಫಾಲ್ಸ್. ಇವೆರಡು ನೆನಪಿಟ್ಕೋಬೇಕು, ದಂಡಿಗೆ ನಿಮ್ಗೆ ಗೊತ್ತಾಗ್ತೈತೆ ಯಾವ್ದು ಟ್ರೂ ಯಾವ್ದು ಫಾಲ್ಸ್. ಓಕೆ, ದೆನ್ ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು, ಸೆಂಟ್ರಲ್ ಎಡೆ ನೆನಪಿಟ್ಕೊಂಡ್ರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ನಮ್ಗೆ ಗೊತ್ತಾಗ್ತೈತಿ. ವಿಲ್ ಕಮ್ ಟು ನೋ. 4 ಓದ್ಕೋಬೇಕು. ಎಸ್. 5ನೇದ್ದು ಅಂಡ್ ವಾಚ್ ಹರ್ ಫೀಟ್ ಹೌ ದೇ ಕ್ಯಾನ್ ಡಾನ್ಸ್. ದ ಫಿಗರ್ ಆಫ್ ಸ್ಪೀಚ್ ನಾ ಹೇಳಿದ್ ನೋಡಿ ನಿಮಗೆ, ಫಿಗರ್ ಆಫ್ ಸ್ಪೀಚ್ ಮೇಲೆ 2 ಕ್ವಶನ್ಸ್ ಕೇಳ್ತಾರು. ಇದೇ ಕ್ವಶನ್ ಪೇಪರ್ 2 ಕ್ವಶನ್ ಕೇಳರು. ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ಸ್ ಒಳಗೆ ಏನ್ ಮಾಡಿರೋ ಅಂದ್ರೆ 2 ಕ್ವಶನ್ಸ್ ಕೇಳರು. ಸೊ ಫಸ್ಟ್ ನಾವು ಸ್ನೇಹಿತರು ಏನ್ ಮಾಡ್ಬೇಕು, ಸ್ಕಿಮ್ಮಿಂಗ್ ಮಾಡ್ಬೇಕು, ಸ್ಕಿಮ್ಮಿಂಗ್ ಮಾಡ್ಬೇಕು, ಸ್ಕಿಮ್ಮಿಂಗ್ ಮಾಡ್ಬೇಕು. ಓಕೆ, ಸ್ಕಿಮ್ಮಿಂಗ್ ಅಂದ್ರೆ ಟು ಗೆಟ್ ಜನರಲ್ ಐಡಿಯಾ. ಒಂದ್ಸಲ ಓದೋದು ಅಷ್ಟ, ಮತ್ತೇನಿಲ್ಲ, ನಥಿಂಗ್ ಎಲ್ಸ್. ನಾವೇನೋ ನೋಡಿಲ್ಲ. ಇನ್ನೊಂದ್ಸಲ ಏನ್ ಮಾಡ್ಬೇಕು, ಅಷ್ಟ್ ಮಾಡಿ ಮತ್ತೊಂದ್ಸಲ ಓದ್ಬೇಕು. ಅವಾಗ ಸ್ಕಿಮ್ಮಿಂಗ್ ಒಳಗ ಸ್ವಲ್ಪ ಏನ್ ಮಾಡ್ಬೇಕು, ಸ್ಲೋ ಮೋಷನ್ ಮಾಡ್ಬೇಕು, ಸ್ಪೀಡ್ ಅಲ್ಲ, ಸ್ವಲ್ಪ ಸ್ಲೋ ಮೋಷನ್. ವಾಟ್ ಈಸ್ ದಿಸ್ ಲೈಫ್ ಇಫ್ ಫುಲ್ ಆಫ್ ಕೇರ್. ಇಲ್ಲಿ ಒಂದ್ ಹಿಂಟ್ ಹೇಳ್ತೇನೆ ನಿಮ್ಗೆ, ಎಕ್ದಮ್ ಸಣ್ಣ ಹಿಂಟು, ಬಹಳ ಮಂದಿ ಇಗ್ನೋರ್ ಮಾಡ್ತಾರ. ಕಾಮ, ಫುಲ್ ಸ್ಟಾಪ್ ಎಲ್ಲ ಅದಾವ ನೋಡ್ಬೇಕು. ಎಷ್ಟೋ ಸಲ ಒಂದು ಕಾಮ ಒಂದು ಫುಲ್ ಸ್ಟಾಪ್ ಅರ್ಥ ಚೇಂಜ್ ಮಾಡ್ತದೆ, ಬಹಳ ಇಂಪಾರ್ಟೆಂಟ್ ಅದು. ಕಾಮ, ಫುಲ್ ಸ್ಟಾಪ್, ಪಂಕ್ಚುಯೇಷನ್ ಮಾರ್ಕ್, ಕ್ವಶನ್ ಮಾರ್ಕ್ ಇವೇನ್ರಿ ಇದ್ರೆ ನೀವು ಲಕ್ಷ ಕೊಡ್ಬೇಕು. ವಾಟ್ ಈಸ್ ದಿಸ್ ಲೈಫ್ ಇಫ್ ಫುಲ್ ಆಫ್ ಕೇರ್ ಅಂತ ಓದಿದ್ರೆ ತಪ್ಪಾಗೋದಿಲ್ಲ. ವಾಟ್ ಈಸ್ ದಿಸ್ ಲೈಫ್ ಇಫ್ ಫುಲ್ ಆಫ್ ಕೇರ್, ವಿ ಹ್ಯಾವ್ ನೋ ಟೈಮ್ ಟು ಸ್ಟ್ಯಾಂಡ್ ಅಂಡ್ ಸ್ಟೇರ್, ನೋ ಟೈಮ್ ಟು ಸ್ಟ್ಯಾಂಡ್ ಬೆನೀತ್ ದ ಅಂಡ್ ಬೋಸ್ ಅಂಡ್ ಸ್ಟೇರ್ ಆಸ್ ಲಾಂಗ್ ಎಸ್ ಶೀಪ್ ಆರ್ ಕೌಸ್, ನೋ ಟೈಮ್ ಟು ಸಿ, ನೋ ಟೈಮ್ ಟು ಸಿ, no time to see. Allah Bapre, what a time will, what a time will, what a time will.
ಎರಡನೇ ಸಲಕ್ಕೆ ಸ್ವಲ್ಪ ಏನೇನೋ ಅರ್ಥ ಹಾಕೋತ್ ಹೋಗ್ತೈತಿ, ಅದಕ್ಕೆ ಸ್ಕಿಮ್ಮಿಂಗ್ ಎರಡನೇ ಸಲ ಓದ್ಬೇಕು. ಓಕೆ, ಸೊ ನೋ ಟೈಮ್ ಟು ಸಿ ವೆನ್ ವುಡ್ಸ್ ವಿ ಪಾಸ್, ವೇರ್ ಸ್ಕ್ವಿರಲ್ಸ್ ಹೈಡ್ ದೇರ್ ನಟ್ಸ್ ಇನ್ ಗ್ರಾಸ್, ನೋ ಟೈಮ್ ಟು ಸಿ ಇನ್ ಬ್ರಾಡ್ ಡೇ ಲೈಟ್, streams full of stars like skies at night, no time to turn at beauty's glance and watch our feet how they can dance. ಎರಡು ಸಲ ನಾವೇನ್ ಮಾಡಿದ್ವಿ, ಸ್ಕಿಮ್ಮಿಂಗ್ ಮಾಡಿದ್ವಿ. ಮೂರನೇ ಸಲ ಈಗ ಏನ್ ಮಾಡ್ತೀವಿ, ಕ್ವಶನ್ಸ್ ವರ್ಡ್ ಟಿಕ್ ವರ್ಡ್ ಗೊತ್ತದವು, ನಾನು ನಿಮಗೆ ಹೇಳಿದ್ದೆ ಪೆನ್ಸಿಲ್ ಅಂದ್ರೆ ಇಟ್ಕೋರಿ, ಟಿಕ್ 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 ಮಾರ್ಕ್ ಮಾಡ್ಕೊಂಡಿರಿ, ಲಕ್ಷ ಇಟ್ಕೋರಿ, ವಾಪಸ್ ಬರ್ರಿ. ಕ್ವಶನ್ ಪೇಪರ್ ನಿಮ್ ಮುಂದೆ ಇರ್ತದೆ, ನೋನ್ ಇಟ್ಟು ಆ ಕಡೆ ಈ ಕಡೆ ಹುಡುಕಿಡೋದಿಲ್ಲ, ಮುಂದೆ ಇರ್ತದೆ. ಕೀಪ್ ಯುವರ್ ಹೆಡ್ ಕೂಲ್. ಓಕೆ, ಫೈನ್. ಸೊ what is this life if full of care, we have no time to stand and stare. ಏನತ್ತಿಲ್ಲಿ ಆಟೋಮೆಟಿಕ್ಲಿ, ಪ್ಲೀಸ್ ರಿಮೆಂಬರ್ ದಿಸ್, ನಾನು ನಿಮಗೆ ಹೇಳಿದ್ ನೋಡ್ರಿ, ಕೇರ್, ಸ್ಟೇರ್, ರೈಮಿಂಗ್ ವರ್ಡ್ಸ್, ಬೋಸ್ ಗೌಸ್, ಕ್ವಶನ್ ಕೇರ್ ಬಹುದು, ಲಕ್ಷ ಇರ್ಬೇಕು, ರೈಟ್. ಮುಂದ we have no time to stand and stare, no time to stand beneath and bows and stare as long as sheep or cows. ಎಲ್ಲ ನಮಗೆ ನಿಮಗೆ ಹೇಳ್ದಂಗೈತಿ. ನಾವು ಎಂತ ವಿಚಿತ್ರ ಅಂತಂದ್ರೆ, ತಲೆ ಮ್ಯಾಲೆ ಎತ್ತು ನಡಿಬೇಕು, ಯಾವಾಗ್ಲು ಮನುಷ್ಯ ಮ್ಯಾಲೆ ಎತ್ತು ತಲೆ ನಡಿಬೇಕು. ಇವತ್ತಿನ ದಿವಸದಾಗ ನಮ್ ಕೈಯಾಗ ಏನ್ ಬಂದತಿ, ಒಟ್ಟ ತಲೆ ಫಿಕ್ಸ್ ಕೆಳಗಿರ್ತತಿ. ಕವಿ ಅದನ್ನೇ ಹೇಳ್ತಾನ, ಸ್ವಲ್ಪ ಈ ಕಡೆ ಬಾ. ಅಂಡ್ ನಮ್ದು ನಿಮ್ದು ಹೊಸ ಪಾಪ್ಯುಲರ್ ಡೈಲಾಗ್ ಕೇರ್ಬೇಕು. ನಾವು ಹಂಗ ಅಂತಿರ್ತೀವಿ, ನೀವು ಅಂತಿರ್ ಗೊತ್ತಿಲ್ಲ, ಏನ ಭಾಳ ಬೇಜಿ ಇದೇನೆ, ಏನು ಮಾಡ್ತಿರೋದಲ್ಲ ನಾವು ಕೊಲ್ಲನ ಅರ್ಥ, ನಾ ಭಾಳ ಬೇಜಿ ಇದೇನೆ, ಬೇಜಿ ಅದಿಲ್ಲ, ಭಾಳ ಕೆಲಸ ಇರ್ತೈತಿ, ದಿಸ್ ಅಂಡ್ ದಟ್, ಅದನ್ನ ಹಂಗ ಹಿಂಗ ನಾ ಭಾಳ ಬೇಜಿ ಅದೇನೆ. ಬಿಡ ಬೇಜಿ ಅಂತ ನೀವು ಕವಿ, ಬಿಡದನ್ನ ಬೇಜಿ ಅದಿಲ್ಲ, ಅದನ್ನ ಬಿಡ, ಬಾಜು ಕಿಡದನ್ನ ಬಾ, ಈ ಕಡೆ ಒಂದಿಟ್ಟು ಮ್ಯಾಲೆ ಎತ್ತು ನೋಡು, ಏನು ಆಕಾಶ ಐತಿ, ಅದ್ಭುತವಾದ ನಕ್ಷತ್ರಗಳು, ನಕ್ಷತ್ರ ಪುಂಜಗಳು, ಬಾಜುಕ್ ನೋಡು ಬ್ಯೂಟಿಫುಲ್ ಟ್ರೀಸ್, ಗಿಡ, ಸೂರ್ಯ, ಚಂದ್ರ, ಏನ್ ಮಸ್ತ್ ಐತಿ. ಅದನ್ನೆಲ್ಲ ಬಿಟ್ಟ ನಾವ್ ಏನ್ ಮಾಡತ್ತೀವಿ, ಬೇರೆ ಕಡೆ ನಮ್ ದೃಷ್ಟಿ ಹೊಂಟೈತಿ. ಇದು ಹೇಳ್ತಾ ನೋಡ್ಲಿ, ನೋ ಟೈಮ್ ಟು ಸ್ಟ್ಯಾಂಡ್ ಬಿನೀತ್ ಅಂಡ್ ಬೋಸ್. ಎಸ್, ನಿಮಗ 100% ಗೊತ್ತೈತಲ್ಲ, ಗೊತ್ತಿಲ್ಲ, ನಮ್ ಒಳಗ ಒಂದ್ ಮಗು ಇರ್ತೈತಿ ಮನಸ್ಸಿನೊಳಗ, ಅದು ಬಿಡುದಿಲ್ಲ ನಿಮ್ನ, ಯಾವಾಗ ಅದು ಹೊರಗೆ ತಿರ್ತಿರ್ತೈತಿ, ಯಾರು ಇರೋದಿಲ್ಲ, ಒಂದಿಟ್ಟು ನೀರ್ ನಿಂತಿರ್ತಾವ, ಪಚ್ಚಕ್ ಅಂತ ಒತ್ತದಿಲ್ಲ ನಾವು, ನೀವು ಮಾಡ್ತಿರಂಗ, ಯಾರು ಇರೋದಿಲ್ಲ, ಅವಾಗ ನೋಡ್ತಿರೋದಿಲ್ಲ, ಅವು ಹುಡುಗ ಹೊರಗೆ ಬರ್ತಿರ್ತಾವ, ರೈಟ್. ಮಳೆ ಬೀಳ್ತಿರ್ತತಿ, ಹೊರಗೆ ಹೋಗಿ ಹಿಂಗ್ ನಿಲ್ತೀರಿ. ಈಗ ನಮಗ ನಾಚಿಕೆ, ದೊಡ್ಡವ್ರಾಗಿವಲ್ಲ, ಅದ್ರಾಗ ಟೈಮ್ ತೆಗಿರಿ. ಅದನ್ನೆಲ್ಲ ಬಿಟ್ಟು ನಾವು ಯಾಂತ್ರಿಕ ಆಗ್ಲತ್ತೀವ ಅಂತೀರಿ. ಇಂಡೈರೆಕ್ಟ್ ಆಗಿ ಏನ್ ಹೇಳತ್ತಾನಂದ್ರೆ, ಕವಿ ನಮಗೆ ಹೇಳತ್ತಾನು, ನೋ ಟೈಮ್ ಟು ಸಿ ವೆನ್ ವುಡ್ಸ್ ವಿ ಪಾಸ್. ಹೊಂಟಿರ್ತೀವಿ ಹಂಗ, ಬ್ಯೂಟಿಫುಲ್ ಗಿಡಗಳು, ಬಳ್ಳಿ, ಹೂ ಬಾಜುಕ ಇರ್ತಾವು. ದೋಸ್ತ ಅದ್ ನೋಡಿದ ಲಕ್ಷ್ಯ ಇಲ್ಲ, ಏನ್ ಮಾಡತ್ತಿದ್ದಿ, ಕಳಿಸ್ಲಾತಿದ್ದಿ, ಏನ್ ಕಳಿಸ್ಲಾತಿದ್ದೇವ್ರೇ ಬಲ್ಲ, ರೈಟ್. ನೋ ಟೈಮ್ ಟು ಸಿ ವೆನ್ ವುಡ್ಸ್ ವಿ ಪಾಸ್, ಬಾಜುಕಾಶಿ ಹೊಂಟಿರ್ತೀವಿ, ಬಾಜುಕ ಇರ್ತೀವಿ, ನಮಗೂ ಲಕ್ಷ್ಯ ಇರುದಿಲ್ಲ. ಅಂದ್ರ ಸೌಂದರ್ಯ ಒಳಗೂ ಹುಡುಕಾಡ್ಬೇಕು, ಹೊರಗೆಲ್ಲ ಭೂಮಿ ಭಗವಂತ ಏನ್ ಮಾಡಿಟ್ಟಾನು ಅಂದ್ರೆ ತಂದಿಟ್ಟಾನು, ನೋಡ್ರಿ ಓ ಬಾಬಾ ಅಂತ ಹೇಳಿ ನಮ್ಮನ್ನ ಕಳ್ಸ್ಯಾನು. ಅದಕ್ಕ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ ಅಂತ ಕವಿ ಹೇಳತ್ತಾನು. ನಾನು ನಿಮ್ಗೆ ಕತೆ ಹೇಳತ್ತಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಸೆಂಟ್ರಲ್ ಐಡಿಯಾ ಹೆಂಗ್ ಹುಡುಕಾಡ್ಕೋಬೇಕು ಅದನ್ನ ತಿಳ್ಕೋಬೇಕು. ಇದ ಕಾಂಪ್ರಹೆನ್ಷನ್. ಟು ಕಾಂಪ್ರಹೆಂಡ್ ಇಸ್ ಟು ಅಂಡರ್ಸ್ಟ್ಯಾಂಡ್. ಇದು ಸ್ಕ್ಯಾನಿಂಗ್ ಮಾಡ್ಕೋಬೇಕಾದ್ರೆ ಮಾಡ್ಕೋಬೇಕು. ಓಕೆ, ಫೈನ್. ನೋ ಟೈಮ್ ಟು ಸಿ ಇನ್ ಬ್ರಾಡ್ ಡೇ ಲೈಟ್, ಸ್ಟ್ರೀಮ್ಸ್ ಫುಲ್ ಆಫ್ ಸ್ಟಾರ್ಸ್ ಲೈಕ್ ಸ್ಕೈಸ್ ಎಟ್ ನೈಟ್. ಇಲ್ಲೆಲ್ಲ ನೋಡಿದ್ರೆ ನಿಮ್ಗೆ ಅನ್ಸೋದಿಲ್ಲ, ಕವಿ 100% ಒಂದು ಪೊಯಿಟಿಕ್ ಡಿವೈಸ್ ಯೂಸ್ ಮಾಡ್ಯಾನು. ಅಂದ್ರೆ ನಮ್ಗೆಲ್ಲ ಇದು ಮೆಂಟಲ್ ಪಿಕ್ಚರ್ ತಯಾರಾಗ್ಲತ್ತೈತಿ, ಅಂದ್ರೆ ಇಮೇಜರಿ ಯೂಸ್ ಮಾಡ್ಯಾನು ಈ ಕವಿ. ಇದ್ರ ಮೇಲೆ ಕ್ವಶನ್ ಐತನ ಕೆಳಗೆ ನಾವು ನೋಡ್ತೀವಿ. ಸೊ ಈ ತರ ಮೈ ಡಿಯರ್ ಫ್ರೆಂಡ್ಸ್, ಇದನ್ನ ನಾವು ಒಂದ್ಸಲ ಓದ್ಕೋಬೇಕು, ರೈಟ್. ಈಗ ಸದ್ಯಕ್ಕೆ ಹೋಗ್ರಿ ಕ್ವಶನ್. ಶಾಂತಾಗಿ ಏನ್ ಮಾಡ್ರಿ ಅಂತಾರ ವಿಚಾರ ಮಾಡ್ಬೇಕು. ಶಾಂತಾಗಿರಿ, ಕೂಲ್. ಯು ಶುಡ್ ಬಿ ಆಸ್ ಕೂಲ್ ಆಸ್ ಕುಕುಂಬರ್ ಮೈ ಡಿಯರ್ ಫ್ರೆಂಡ್ಸ್. ಅದಕ್ಕೆ ನಾವು ಬಹಳಷ್ಟು ಸಲ ನಮ್ಮ ಕಡೆ ಹುಡುಗರು ಬಂದಾಗ ಹೇಳ್ತಿರ್ತೀನಿ, ಮೈ ಡಿಯರ್ ಫ್ರೆಂಡ್, ವೆರಿ ಸಿಂಪಲ್ ಟೆಕ್ನಿಕ್ ಲೈಫ್ದಾಗ ಟು ಬಿಕಮ್ ಸಕ್ಸಸ್ಫುಲ್. 3 ಫ್ಯಾಕ್ಟ್ರಿ ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ 3 ಫ್ಯಾಕ್ಟ್ರೀಸ್. ತಲೆಯಾಗ ಐಸ್ ಫ್ಯಾಕ್ಟ್ರಿ ಇನ್ಸ್ಟಾಲ್ ಮಾಡ್ಕೊಂಡ್ಬಿಡ್ಬೇಕು. ಯು ಆರ್ ಆಸ್ ಕೂಲ್ ಆಸ್ ಕುಕುಂಬರ್. ಟೆನ್ಷನ್ ಇಲ್ಲ, ತಲೆಯಾಗ ಐಸ್ ಫ್ಯಾಕ್ಟ್ರಿ ಐತಿ, ರೈಟ್. ಬಾಯಾಗ ಶುಗರ್ ಫ್ಯಾಕ್ಟ್ರಿ, ಟಾಕ್ ಸ್ವೀಟ್. ಬ್ಯಾಗ್ ಶುಗರ್ ಫ್ಯಾಕ್ಟ್ರಿ ಇರ್ಬೇಕು. ಇಲ್ಲಿ ಐಸ್ ಫ್ಯಾಕ್ಟ್ರಿ, ಬ್ಯಾಗ್ ಶುಗರ್ ಫ್ಯಾಕ್ಟ್ರಿ. ಇದು JCB ಆಟೋಮೆಟಿಕ್ಲಿ ಕೆಲಸ ಮಾಡಕ ಚಲೋ ಮಾಡ್ತೈತಿ, ಆಕ್ಷನ್ ಚಲೋ ಆಗ್ತೈತಿ. ಇವು 3 ಫ್ಯಾಕ್ಟ್ರಿ. Class, you will become successful. So you are now very cool. Take a deep breath and read the question. In this poem, the poet makes use of dash to portray the beauty of nature. ಈ ಕವಿತೆ ಒಳಗ ಏನ್ ಯೂಸ್ ಮಾಡ್ತಾನ, ಇಲ್ಲಿ ಎಷ್ಟು ಚಂದ ಐತಿ ನೋಡ್ರಿ. ಈಗ ನೀವು ಏನ್ ಹೇಳ್ತೀರಿ, ಇಲ್ಲಿ ಆಕ್ಸಿಮೊರಾನ್ ನೀವು ನಾ ಹೇಳಿಲ್ಲ ಸ್ಕ್ಯಾನ್ ಮಾಡ್ಕೊಂಡು ಬಂದಿರ್ತೀರಿ.
ವಿರೋಧಾಭಾಸ ಆಗತಕ್ಕಂತ ಶಬ್ದಗಳೆಲ್ಲದಾವ ಇಲ್ಲಿ ಲಿಟಲ್ ಬೆಗ್ ಕ್ವಯಟ್ ರೇಜ್ ಅಂತಕ್ಕಂಥದ್ದು ಗುಂಪುಗಳದಾವೇನು ಇದು ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ ಗೊತ್ತಾಗ್ತತಿ ಸ್ಕಿಮ್ಮಿಂಗ್ ಆದ್ಮೇಲೆ ಸ್ಕ್ಯಾನಿಂಗ್ ಮಾಡ್ಬೇಕು ಓಕೆ ಇಲ್ಲ ಹೈಪರ್ಬೋಲ್ ಕಟ್ ಇದ್ದದ್ ಗೊಡ್ಡ ಮಾಡಿ ಹೇಳುದು ಅಂದ್ರೆ ನೀವು 15-20 ಫಿಗರ್ಸ್ ಆಫ್ ಸ್ಪೀಚ್ ಕಲ್ತಾಗ ನಿಮ್ಗೆ ಇದು ಗೊತ್ತಾಗ್ತೈತೆ ಓಕೆ ಡೋಂಟ್ ಗೆಟ್ ಸ್ಟ್ರೆಸ್ಡ್ ಇದನ್ನ ಹೇಳಿಲ್ಲ ಅಂತ ಅನ್ಕೊಡ್ರಿ 5 ನಾವು ಅಭ್ಯಾಸ ಮಾಡಿ ಇದು ಇಲ್ಲ ಐರನ್ ಎಲ್ಲೈತಿ ಐರನ್ ಅಂದ್ರೆ ಸುಮ್ಮ ಈ ಫಾರ್ ಎಕ್ಸಾಂಪಲ್ ಮಹೇಶ್ ಸರ್ ಶಾಣೆ ಬೆಳೆದಾರ ಅನ್ನೋದು ಸೆಂಟೆನ್ಸ್ ಅದು ಬಹಳ ಶಾಣೆ ಅದಾರ ತಗೋ ಮಹೇಶ್ ಸರ್ ಐರನ್ ಇದ್ ದೊಡ್ಡ ಅದ್ರ ನಂಗ ನಿಂದೆಲ್ಲ ಗೊತ್ತಾಯ್ತು ತಗೋ ಬೇರೆ ಎಲ್ಲ ಗೊತ್ತಾಯ್ತು ತಗೋ ನಿಂದ ಅಂದ್ರೆ ಓಹೋ ಇದನ್ನ 2 ನಂಬರ್ ಅನ್ಲಾತರು ಇದಕ್ಕೆ ಐರನ್ ಅಷ್ಟೇ ಬಹಳ ಸಿಂಪಲ್ ಐತಿ ಅಂತದೇನೈತಿ ಇಲ್ಲ ಪಾಪ ಹುಡು ನಮ್ ಪೋಯಟ್ ಏನ್ ಮಾಡ್ಯಾನು ಇಲ್ಲಿ ಮೆಂಟಲ್ ಪಿಕ್ಚರ್ಸ್ ಗಳನ್ನ ಕ್ರಿಯೇಟ್ ಮಾಡೋ ಸಂಬಂಧ ಏನ್ ಯೂಸ್ ಮಾಡ್ಯಾನು ಇಮೇಜರಿ ಯೂಸ್ ಮಾಡ್ಯಾನು ಸೊ ಎರಡಂತೂ ನೀವು ಹಾರಿಸುತ್ತೀರ ಈ ನಮಗೆ ಎಲಿಮಿನೇಷನ್ ಟೆಕ್ನಿಕ್ ನಿಮಗೆ ಗೊತ್ತಾಗೈತಿ ಯಾವ ರೀತಿಯಾಗಿ ಉತ್ತರಕ್ಕೆ ಬರಬೇಕು ಅನ್ನೋದನ್ನ ನೀವು ಇಲ್ಲಿ ನೋಡ್ಕೊಂಡ್ರಿ ಇನ್ ಕ್ವಶನ್ ನಂಬರ್ 2 ದ ಪೋಯಮ್ ಹೈಲೈಟ್ಸ್ ಇದು ಕೀ ವರ್ಡ್ ಮೇಲೆ ವಿಚಾರ ಮಾಡ್ಬೇಕು ಇದನ್ನು ಹೆಚ್ಚು ಲಕ್ಷ ಓದ್ಬೇಕು ದ ಪೋಯಮ್ ಹೈಲೈಟ್ಸ್ ವಾಟ್ ಡಸ್ ಇಟ್ ಹೈಲೈಟ್ ನೋಡ್ರಿ ದ ಇಂಪಾರ್ಟೆನ್ಸ್ ಆಫ್ ಲೀಜರ್ ಇನ್ ಒನ್ಸ್ ಲೈಫ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್ ಲೀಜರ್ ಭಾರಿ ಇಂಪಾರ್ಟೆಂಟ್ ಟೆಕ್ನಿಕ್ ಹೇಳ್ತಾನೆ ದಯವಿಟ್ಟು ಇದನ್ನ ಫಾಲೋ ಮಾಡ್ರಿ ಒಂದ್ 10 ಟಾಪಿಕ್ ಚೂಸ್ ಮಾಡ್ಕೊರಿ ಬಿ ಸೀರಿಯಸ್ ಅಬೌಟ್ ಇಟ್ ನಾವು ನಮ್ ಟೀಮ್ದವ್ರು ಕೂಡ ನಿಮಗೆ ಸಹಾಯ ಮಾಡಕ್ ಮಾಡ್ತೀವಿ ನೇಚರ್ ಅಂತ ಒಂದು ಟಾಪಿಕ್ ಇದೆ ಇದ್ರ ಮೇಲೆ ಏನ್ ಮಾಡೋದು ಅಂದ್ರೆ ಒಂದ್ 20-25 ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ಸ್ ಗಳನ್ನ ಲಿಸ್ಟ್ ಮಾಡ್ಕೊಳ್ತು ನಿಸರ್ಗಕ್ಕೆ ಸಂಬಂಧಪಟ್ಟಂತದ್ದು ಓಕೆ ಟ್ರಾನ್ಸ್ಪೋರ್ಟ್ ಹಿಂಗ ಒಂದ್ 15-20 ಟಾಪಿಕ್ ಮಾಡ್ಕೊಳ್ಳೋದು ಒಂದ್ 20-25 ವರ್ಡ್ಸ್ ಗಳನ್ನ ಇದ್ರಾಗ ಲಿಸ್ಟ್ ಮಾಡ್ಕೊಳ್ಳೋದು ನಿಮ್ದು ಇಂಗ್ಲಿಷ್ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತತಿ ಹೆಲ್ತ್ ಒಂದ್ 20-25 ಶಬ್ದಗಳನ್ನ ಮಾಡ್ಕೊಳ್ಳೋದು ಕಿಚನ್ ಎಷ್ಟ್ ಮಸ್ತ್ ಐತಿ ನೋಡ್ರಿ ಒಂದ್ 20-25 ಶಬ್ದ ಫುಡ್ ಇದು ಫುಡ್ ಅಂತಾರ ಮಂದಿ ಫುಡ್ ಅಲ್ಲಿ ಗೊಡ್ಡ ಫುಡ್ 2 ಅಂದ ಫುಡ್ ಭಾರಿ ಐತಿ ಏನ್ ಮಾಡಕ್ ಬರುದಿಲ್ಲ ನಾವು ಇನ್ಸಲ್ಟ್ ಮಾಡ್ಬಾರ್ದು ಯಾರಿಗೂ ಅಂದಾಗ ರೈಟ್ ನಾವ್ ನಮ್ದು ರಗಡ್ ತಪ್ತಿರ್ತೀವಿ ಫುಡ್ ಗೊತ್ತಿರ ಸುಮ್ ಕೊಡ್ಬೇಕಷ್ಟ ಫುಡ್ ರೈಟ್ ಸೊ ಈ ಫುಡ್ ಬಂದಾಗ ಒಂದ್ 20-25 ವರ್ಡ್ಸ್ ಗಳನ್ನ ಮಾಡ್ಕೋಬೇಕು ನಾವ್ ಎಲ್ಲದಕ್ಕೂ ಗುಡ್ ಅಂತೀವಿ ಇಡ್ಲಿ ಹಂಗೈತೆ ಗುಡ್ ವಡ ಹಂಗೈತೆ ಗುಡ್ ಡೆಲಿಶಿಯಸ್ ಯಮಿ ಅಂತ ಅಂತಿರ್ತಾರ ನೋಡ್ರಿ ಈಗ ಯಾಡ್ ಬರ್ತಿರ್ತಾರಲ್ಲ ಟಿ ಒಳಗ್ ಸೊ ಇವೆಲ್ಲ ಫುಡ್ ರಿಲೇಟೆಡ್ ಹಿಂಗ ಒಂದ್ 25 ಟಾಪಿಕ್ ಮಾಡ್ಕೊಂಡು 20 ಶಬ್ದ ನಿಮ್ ಸ್ಪೋಕನ್ ಇಂಗ್ಲಿಷ್ ಇಂಪ್ರೂವ್ ಆಗ್ತತಿ ವೆಕ್ಯಾಬ್ಯುಲರಿ ಇಂಪ್ರೂವ್ ಆಗ್ತತಿ ವೆಕ್ಯಾಬ್ಯುಲರಿ ಇಂಪ್ರೂವ್ ಮಾಡ್ಕೊಳ್ಳೋರ್ಗ 100 ಪ್ಯಾಸೇಜ್ ಯಾಂತ್ರಿಕವಾಗಿ ಬಿಡಿಸಿದ್ರೆ ಉಪಯೋಗ ಇಲ್ಲ ಸೊ ಫಾಲ್ ಇನ್ ಲವ್ ವಿತ್ ದ ಲ್ಯಾಂಗ್ವೇಜ್ ಜೊತೆಗೆ ಏನ್ ಮಾಡ್ರಿ ಅಂತಾರ ಪ್ರೀತಿ ಮಾಡ್ರಿ ಸೊ ಲೀಜರ್ ರೆಸ್ಟ್ ಅದ್ರ ಮೀನಿಂಗ್ ಗೊತ್ತಿರಲಿಲ್ಲ ಅಂದ್ರ ನೀವು ತಿಳ್ಕೊಳ್ರಿ ಹೆಂಗ್ ಕ್ವಶನ್ ಅದಕ್ಕೆ ಈಗಿನ ಚಲೋ ಮಾಡ್ರಿ ದಿವಸ 10 ಶಬ್ದ ಮಾಡ್ಕೊತವ್ರಿ ಎಕ್ಸಾಮ್ ಬರೋ ತನಕ ನೀವು ರೆಡಿ ಆಗಿರ್ತೀರಿ ಓಕೆ ಫೈನ್ ಸೊ ಪೋಯಮ್ ಹೈಲೈಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಲೀಜರ್ ಇನ್ ಒನ್ಸ್ ಲೈಫ್ ಹೌ ಮ್ಯಾನ್ ಈಸ್ ಎಂಜಾಯಿಂಗ್ ನೇಚರ್ ದ ಇಂಪಾರ್ಟೆನ್ಸ್ ಆಫ್ ಹ್ಯಾಪಿನೆಸ್ ಇನ್ ಲೈಫ್ ಹೌ ಮ್ಯಾನ್ ಈಸ್ ವೆರಿ ಸ್ಯಾಟಿಸ್ಫೈಡ್ ಜನರಲಿ ರೈಟ್ ಕೆಲವು ಹುಡುಗರು ನನ್ನ ಜೊತೆ ಅರ್ಗೆ ಮಾಡ್ತಾರ ಸರಿ ಎಲ್ಲ ಕರೆಕ್ಟ್ ಇರ್ತಾವ್ರಿ ಅಂತಂತೇಳಿ ಎಲ್ಲ ಕರೆಕ್ಟ್ ಆದ್ರೆ ಓದ್ತದಾರ ನೋಡ್ರಿ ಅತಿ ಹೆಚ್ಚು ಯಾವ್ದು ಕರೆಕ್ಟ್ ಐತಿ ರ್ಯಾಷನಲ್ ಯಾವ್ದು ಸ್ಟೇಟ್ಮೆಂಟ್ ಐತಿ ಇದು ಬಹಳ ಇಂಪಾರ್ಟೆಂಟ್ ರ್ಯಾಷನಲ್ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ರೈಟ್ ಹೌ ಮ್ಯಾನ್ ಈಸ್ ವೆರಿ ಸ್ಯಾಟಿಸ್ಫೈಡ್ ಆರಾಮ್ ನೋಡಿ ಕೂಡ ತೆಗೆದು ಹಾಕ್ಬಿಡ್ಬೋದು ದ ಇಂಪಾರ್ಟೆನ್ಸ್ ಆಫ್ ಹ್ಯಾಪಿನೆಸ್ ಇನ್ ಲೈಫ್ ಎಲ್ಲಿ ಹೇಳ್ತಾನಪ್ಪ ಹ್ಯಾಪಿನೆಸ್ ಇಂಪಾರ್ಟೆನ್ಸ್ ಎಲ್ಲಿ ಹೇಳತ್ತಾನು ನೋ ಟೈಮ್ ಟು ಸ್ಟ್ಯಾಂಡ್ ಅಂತಂದ್ರೆ ಬಹಳ ಬಿಜಿ ಇದ್ರಿ ಸ್ವಲ್ಪ ಟೈಮ್ ತಕ್ಕೋರಿ ನಿಮಗಾಗಿ ಸ್ವಲ್ಪ ಸಮಯವನ್ನು ಇಟ್ಕೋರಿ ಅಂತ ಕವಿ ಹೇಳತ್ತಾನು ಅಂತಂದ್ರೆ ದ ಇಂಪಾರ್ಟೆನ್ಸ್ ಆಫ್ ಲೀಜರ್ ಇನ್ ಲೈಫ್ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಈ ತರ ಕೂಲ್ ಅಂಡ್ ಕಂಪೋಸ್ಡ್ ಆಗಿ ನಾವು ಬಿಡಿಸ್ಕೋತಂದ್ರೆ ಈಸಿ ಆಗ್ತದೆ ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಎಷ್ಟು ಭಾರಿ ಇಂಟ್ರೆಸ್ಟಿಂಗ್ ಇದು ಇದು ಎಕ್ದಮ್ ಸಿಂಪಲ್ ಟೆಕ್ನಿಕ್ ಹೇಳ್ತಾನೆ ಬಹಳ ಮಂದಿಗೆ ಇದು ಕನ್ಫ್ಯೂಷನ್ ಆಗ್ಬಿಡ್ತೈತಿ ಇಷ್ಟು ಏನೋ ಬೀನೋ ಕಚ್ಚಪಡ ಹಿಂಗ ಎಲ್ಲ ಕನ್ಫ್ಯೂಷನ್ ಆಗ್ಬಿಡ್ತೈತಿ ಇಲ್ಲಿ ಒಟ್ಟ ತಲೆ ಕೆಡ್ಸ್ಕೋದ್ರು ಇದನ್ನ ಬಿಟ್ಬಿಟ್ರಿ ಇದನ್ನ ಕೆಳಗಿಂದ ಇದನ್ನ 2 ಸಲ ನೋಡ್ರಿ ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ನಾ ಹೆಂಗ್ ಬಿಡಿಸ್ತೇನೆ ಅಂತ ಹೇಳ್ತೇನೆ ನೋಡ್ರಿ ಸುಮ್ ಹಂಗ ಕಾಮನ್ ಸೆನ್ಸ್ ಯೂಸ್ ಮಾಡೋದಿಲ್ಲ ನಾ ಒಂದ್ ದಿವಸ ಓದಿದ್ನೆಲ್ಲ ಏನು ಮ್ಯಾನ್ ಟುಡೇ ಈಸ್ ವೆರಿ ವೆರಿಡ್ ಶೀಪ್ ಅಂಡ್ ಕೌಸ್ ಕ್ಯಾನ್ ಗಿವ್ ಹಿಮ್ ರಿಲೀಫ್ ಅಂದ್ರ ಇಡೀ ಭೂಮಿ ತಲೆ ಮೇಲೆ ಅವ್ ಕುರಿ ಮತ್ತ ಆಕಳಗಳನ್ನ ಹುಡ್ಕಾಡ್ಕೊತ ಹೋಗ್ಬೇಕನ್ ಯಾಕೆ ರಿಲೀಫ್ ಅದರಿಂದ ಸಿಗ್ತದೆ ಸ್ಟಾರ್ಸ್ ಇಲ್ಲನ್ ನದಿ ಇಲ್ಲನ್ ಮಳೆ ಇಲ್ಲನ್ ಗುಡ್ಡ ಇಲ್ಲನ್ ಪರ್ವತ ಇಲ್ಲನ್ ಅಂದ್ರ
ಇವೆರಡ್ರಾಗ ಯಾವುದು ಸತ್ಯ ಅಂದ್ರೆ ನಮಗೇನ್ ಗೊತ್ತಾತೀಗ ಬಿ ಇಸ್ ಫಾಲ್ಸ್ ಗೊತ್ತಾತ. ಹಂಗಲ್ಲೋ ಹಂಗಿಲ್ಲದ ಈ ಪೋಯಮ್ ನೋಡಿದಾಗ ನಮ್ಗೆ ಅನಿಸ್ತತಿ ಬಿ ಫಾಲ್ಸ್ ಗೊತ್ತಾತ ಅಂದ್ರೆ ಇಲ್ಲಿ ಬಿ ಫಾಲ್ಸ್ ಅಂತ ಎಲ್ಲೈತಿ ನೋಡ್ರಿ. ಬಿ ಇಸ್ ಫಾಲ್ಸ್ ಹೌದು ಹೌದು ಹೌದೌದು ಇದು ಇರಬಹುದು. ಬಿ ಇಸ್ ಫಾಲ್ಸ್ ಇರಬಹುದು. ಬಿ ಇಸ್ ಟ್ರೂ ಬಿ ಫಾಲ್ಸ್ ಐತಿ ಇದು ಇರಾಕಿಲ್ಲ. ಇಲ್ಲೇ ಕಲಸ್ ಮೂವತ್ತು ಬೋತ್ ಎ ಅಂಡ್ ಬಿ ಆರ್ ಟ್ರೂ ಒಂದ್ ಫಾಲ್ಸ್ ಇದ್ದಾಗ ಒಂದ್ ಟ್ರೂ ಹೆಂಗ್ ಆಗ್ತದ ಅಂದ್ರೆ ಐದರ್ ಎ ಒನ್ ಆರ್ ಫೋರ್ ಆನ್ಸರ್ ಆಗ್ತದೆ. ಈಗ ನೀವು ತಲೆ ಹೋಗ್ತದ ಎ ಬಿ ಟೆನ್ಷನ್ ಮಾಡ್ಕೋದಿಲ್ಲ, ಇಲ್ಲೇ ಫೈನಲ್ ಮಾಡ್ಕೊಂಡು ಬಿಡುದು ಬಿಡ್ಸಕ್. ಇದಕ್ಕೆ ಟೆಕ್ನಿಕಲ್ ಆನ್ ಆಬ್ಜೆಕ್ಟಿಫೈಸ್ ದ ಮೆಟೀರಿಯಲ್ಸ್ ಆಫ್ ಟೆಕ್ನಿಕ್. ಬಿ ಸ್ಮಾರ್ಟ್, ಇಲ್ಲೇ ಫೈನಲ್ ಮಾಡ್ಕೊಂಡ್ಬಿಡು, ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಹುಡುಗರು ಪಾಪ ಗಾಬರಿ ಆಗಿಬಿಡ್ತೀವಿ ನಾವು. ಪರೀಕ್ಷೆದೊಳಗೆ ಇದು ಫಿಕ್ಸ್ ಕ್ವಶನ್ ಐತೆ, ಆಲ್ಮೋಸ್ಟ್ ಇದು ಒಂದು ಫಿಕ್ಸ್ ಐತೆ. ಅಸರ್ಷನ್ ಅಂಡ್ ರೀಸನಿಂಗ್ ಕ್ಯಾಟಗರಿ ಒಳಗೆ ಬರ್ತದೆ. Read the following statements. Man today is very worried. A. Sheep and cows are ಇದು. ಅಥವಾ ನೀವು ಇದನ್ನ ಬಿಟ್ಟು ಹಿಂಗ್ ತೋರಿ, ಯಾವ್ದು ಖರೆ ತಕಡ್ ಹೋಗ್ರಿ ಅಂದ್ರೆ ಮ್ಯಾನ್ ಟುಡೇ ಇಸ್ ವೆರಿ ವೆರಿಡ್. ಇದು ಕರೆಕ್ಟ್ ಐತಪ್ಪ. ಎ ಟ್ರೂ, ಎ ಇಸ್ ಟ್ರೂ ಅಂದ್ರೆ ಇಲ್ಲಿ ಎ ಇಸ್ ಟ್ರೂ, ಬಟ್ ಮುಂದೇನೈತಿ ಬಿ ಇಸ್ ಫಾಲ್ಸ್. ರೈಟ್, ಬಿ ಇಸ್ ಫಾಲ್ಸ್. ಎ ಇಸ್ ಟ್ರೂ, ಬಿ ಇಸ್ ಫಾಲ್ಸ್. ಸಮೀಪ ಬಂದ್ರಿ. ಬಿ ಇಸ್ ಟ್ರೂ, ಎ ಇಸ್ ಫಾಲ್ಸ್. ಎ ಇಸ್ ಟ್ರೂ ಐತಲ್ಲ, ಅದಕ್ಕೆ ನಾವು ಮೊದಲ ಕಾಟ್ ಹೊಡೆದ್ವಿ ನೋಡ್ರಿ. ಕಾಟ್ ಹೊಡೆದಿಲ್ಲ. ದೇರ್ ಫೋರ್ ದ ರೈಟ್ ಆನ್ಸರ್ ಏನಾಗ್ಬಿಡುತ್ತೆ ಇಲ್ಲಿ ಆಟೋಮೆಟಿಕ್ಲಿ. ಎರಡು ಸುಳ್ಳಲ್ಲ, ಇದು ಕರೆಕ್ಟ್ ಐತಿ. ಇದು ಕಂಪಲ್ಸರಿ ಬರ್ತೈತಿ, ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಈ ಟೆಕ್ನಿಕ್ ಅನ್ನು ಇಲ್ಲಿ ಏನ್ ಮಾಡ್ಬೇಕು, ಫಾಲೋ ಮಾಡ್ಕೋಬೇಕು. ಓಕೆ ಫೈನ್. ಸೊ ನೆಕ್ಸ್ಟ್ ಒನ್, ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನು ನೀವೇನ್ ಮಾಡ್ರಿ ಅಂದ್ರೆ ಚೂಸ್ ಮಾಡ್ರಿ. ದ ಪೋಯೆಟ್ ಕ್ಯಾನ್ ಸಿ ಸ್ಟಾರ್ಸ್ ಇವನ್ ಡ್ಯೂರಿಂಗ್ ಡೇ ಟೈಮ್. The sheep and cows are moving around the streams. When they see the poet, the squirrels hide their nuts. The modern man has no time to spend in the lap of nature. ನಿಮಗೆ ಯಾವ್ದು ಆನ್ಸರ್ ಕರೆಕ್ಟ್ ಅನ್ಸ್ತತಿ ನೋಡ್ರಿ. ಇದ್ರಾಗಿಂದ ಯಾವ್ದು ತೆಗಿತೀರಿ, ಯಾವ್ದು ತೆಗಿಬಹುದು ಅಂತಂದ್ರ ಇದ್ರಾಗಿಂದ ನೀವು ಬಹುತೇಕ ನನ್ನ ಅನ್ಸೋ ಮಟ್ಟಿಗೆ ಇದನ್ನೂ ತೆಗಿತೀರಿ. ವೆನ್ ದೇ ಸಿ ದ ಪೋಯೆಟ್ ದ ಸ್ಕ್ವಿರಲ್ಸ್ ಹೈಡ್ ದೇರ್ ನಟ್ಸ್. ನೀವು ಹೋದಾಗ ನಾವು ಪಟಕ್ನವ ಇದು ಮುಚ್ಚಿಡ್ತಾವ, ನೀವು ಇರ್ಲಿಲ್ಲ ಅಂದ್ರೆ ಮುಚ್ಚಿಡೋದಿಲ್ಲ, ಹಂಗೇನಿಲ್ಲ. ಅವಕ್ಕೇನು ದ್ವೇಷ ಇಲ್ಲ ಅಲ್ಲ. ಎಸನ ದ ಶೀಪ್ ಅಂಡ್ ಕೌಸ್ ಆರ್ ಮೂವಿಂಗ್ ಅರೌಂಡ್ ದ ಸ್ಟ್ರೀಮ್ಸ್. ಅಲ್ಲೇ ಸುತ್ತ ಹಾಕ್ಲತ್ತವ, ಬೇರೆ ಕಡೆ ಹೋಗಕ್ ಜಾಗಿಲ್ಲ ಅವಕ್ಕ ಇಲ್ಲ. ನಾಟ್ ಲೈಕ್ ದಟ್. ಇದು ಎರಡು ಇಲ್ಲ. ದೇರ್ ಫಾರ್ ದ ಚಾಯ್ಸ್ ಈಸ್ ದ ಪೋಯೆಟ್ ಕ್ಯಾನ್ ಸಿ ಸ್ಟಾರ್ಸ್ ಇವನ್ ಡ್ಯೂರಿಂಗ್ ದ ಡೇ ಟೈಮ್. The modern man has not time to spend in the lap of nature. Choose the correct ಅಂದ್ರೆ ಮೋಸ್ಟ್ ಅಪ್ರಾಪ್ರಿಯೇಟ್ ಅನ್ನಂಗಿದೆ. ಇಲ್ಲಿ ನಾವು ಹಿಂಗೆ ತಿಳ್ಕೋಬೇಕು. ಓಕೆ, ಸೊ ಇದನ್ನ ನೀವು ಚೂಸ್ ಮಾಡ್ಕೊರಿ. ಪ್ರತಿ ಸಲದಂಗ ನಿಮಗೆ ಆಪ್ಷನ್ ಏನೈತಿ ಅಂತಾರ ಓಪನ್ ಐತಿ. ಲುಕ್ ಅಟ್ ದಿಸ್ ಇಲ್ಲಿ. ಅಂಡ್ ವಾಚ್ her feet how they can dance. The figure of speech used in this line is. ಅಪ್ಪು ಬಂದ್ರಲ್ಲಿ ರೈಟ್. ಅಂಡ್ ಡೆಫಿನೆಟ್ಲಿ ಇದೇನಾಗ್ತತಿ ಅಂತಂದ್ರೆ ಚೆಕ್ ಮಾಡ್ಕೊರಿ. ಅಂಡ್ ಹೈಪರ್ಬೋಲ್ ಅಲ್ಲ, ಅತಿಶಯೋಕ್ತಿ ಇದ್ರಾಗ ಇಲ್ಲ, ಲೈಕ್ ಆಸ್ ಪ್ರಶ್ನೆ ಬರುವುದಿಲ್ಲ, ಇದು ಮೆಟಾಫರ್ ಅಲ್ಲ. ಸೊ ಪರ್ಸಾನಿಫಿಕೇಶನ್ ಇಸ್ ದ ರೈಟ್ ಆನ್ಸರ್. ನಾವೇನ್ ಮಾಡಿದೀವಿ ಈಗ 5 ಪ್ರಶ್ನೆಗಳನ್ನು ಬಿಡಿಸ್ತೀವಿ. 6ನೇದು, ಇನ್ ದ ಲೈನ್ಸ್ ನೋ ಟೈಮ್ ಟು ಸಿ ವೆನ್ ವುಡ್ಸ್ ವಿ ಪಾಸ್, ವೇರ್ ಸ್ಕ್ವಿರಲ್ಸ್ ಹೈಡ್ ದೇರ್ ನಟ್ಸ್ ಇನ್ ಗ್ರಾಸ್. The poets wants to describe ಏನು man's inability to feel happiness in his heart, man's inability to enjoy the simple things in life. ಎಂತ ವಂಡರ್ಫುಲ್ ಪೋಯಮ್ ಐತಿ. man's inability to be happy, man's ability to enjoy pleasure. ನಾನು ಬಹಳ ದೊಡ್ಡ ಕರೋಡ್ಪತಿಗಳು ಅಂದ್ ನೋಡಿನಿ, ಎಲ್ಲ ಐತ್ರಿ ಸರ, ಒಟ್ಟ ಸಮಾಧಾನ ಇಲ್ಲ, ಒಟ್ಟ ಶಾಂತಿ ಇಲ್ಲ. ಯಾಕಂದ್ರ ದೊಡ್ಡದ ಹಿಂದ್ ಬೆನ್ ಹತ್ತಿ ಸಂತೋಷ ಸಿಗ್ತೈತೆ ಅಂತ ಹೇಳಿ ಸಂತೋಷದ ಡೆಫಿನಿಷನ್ ಮರೆತು ಬಿಟ್ಟರು. ಒಂದ್ ಸಣ್ಣ ಮಗು, ರವೀಂದ್ರನಾಥ್ ಟ್ಯಾಗೋರ್ ಅವರು ಬ್ರೋಕನ್ ಟ್ವಿಗ್ ಅಂತ ಒಂದು ಪೋಯಮ್ ಬರ್ತಾರ. ಒಂದ್ ಸಣ್ಣ ಮಗು ಮಲ್ಕೊಂಡಿರ್ತೈತಿ, ಅದ್ರಾಗ ನೀವು ಮೂಲಕ ಪೆನ್ ಕೊಡೋ ಒಂದ್ ಕಟ್ಟಿಗೆ ಹೋಗಿರಿ, 1 ತಾಸು ಹೋಗಿ ಬರ್ರಿ, ನೀವು ಏನ್ ಅದ್ಭುತವಾಗಿ ಆಟ ಆಡ್ತತಿ ಅದು. ಯಾಕಂದ್ರೆ ಎಂಟೈರ್ ಪ್ಲೇಜರ್ ಅದ್ರಾಗ ಕಾಣ್ತೈತಿ. ಸಣ್ಣ ವಿಷಯದಾಗ ನಿಮ್ ಮುಂದ್ ಹಾಯ್ಸ್ ಹೊಂಟಿರ್ತಾರ, ಆರಾಮದ್ರಿ, ನಾವು ಕೇಳಕ್ ಆಗೋದಿಲ್ಲ. ಯಾಕ? ಸ್ಟೇಟಸ್. ಒಂದ್ ಸಿಂಪಲ್ ಥಿಂಗ್ ಅಂದ್ರೆ ಹ್ಯಾಪಿನೆಸ್ ಲೈಸ್ ಇನ್ ಸ್ಮಾಲ್ ಥಿಂಗ್ಸ್ ಮೈ ಡಿಯರ್ ಫ್ರೆಂಡ್ಸ್. ಸಣ್ಣ ವಿಷಯದೊಳಗೆ ಸಂತೋಷ ಇರ್ತತಿ.
ಒಂದು ಮಗುಗೆ ನೀವು 1 ಕೋಟಿ ರೂಪಾಯಿ ನೀನ್ ಬ್ಯಾಂಕ್ದಾಗ FD ಇಡ್ತನಕ್ಕಿಂತ ಒಂದ್ 2 ತಾಸು ಅದ್ರ ಬಾಜು ಕೂತಂದ್ರೆ ಖಲಾಸ್ ಮುಗಿದೋತ್. ಯು ಗಾಟ್ ಮೈ ಪಾಯಿಂಟ್. ಅಂದ್ರ ಹ್ಯಾಪಿನೆಸ್ ಮ್ಯಾನ್ಸ್ ಇನ್ಎಬಿಲಿಟಿ ಟು ಎಂಜಾಯ್ ದ ಸಿಂಪಲ್ ಥಿಂಗ್ಸ್. ಈ ಮನುಷ್ಯ ಸಂತೋಷ ಎಲ್ಲೈತಿ ಅಂತ ಹುಡ್ಕಾಡಕ್ ಚಲೋ ಮಾಡ್ಯಾನು, ಸಣ್ಣದ್ರಾಗ ಸಂತೋಷ ಐತಿ ಅನ್ನೋದನ್ನ ಮರೆತು ಬಿಟ್ಟಾನು ಅನ್ನೋದನ್ನ ಇಲ್ಲಿ ಒಂದು ಆಪ್ಷನ್ ಇತ್ತು. ಮ್ಯಾನ್ಸ್ ಇನ್ಎಬಿಲಿಟಿ ಟು ಬಿ ಹ್ಯಾಪಿ, man's ability to enjoy pleasures. So therefore, my dear friends, my best option would be this. You got my point. ಅಂದ್ರೆ ಒಮ್ಮೆಲೆ ನಾವು ಮ್ಯಾಕ್ಸಿಮಮ್ ಅಚೀವ್ಮೆಂಟ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ಯಾರೂ ಗಾಬರಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಸ್ಟೆಪ್ ಬೈ ಸ್ಟೆಪ್ ನಾವು ವಿಷಯಗಳನ್ನು ಕಲ್ಕೋತೋದಂಗೆ ಇಟ್ ಬಿಕಮ್ಸ್ ವೆರಿ ಈಸಿ. ಈ ತರ ನೀವು ಪೋಯಮ್ ಸ್ಯಾಂಪಲ್ಸ್ ಅಂತ ತಿಳ್ಕೊರಿ. ಕಂಪ್ಲೇಂಟ್ ಮಾಡೋದು ನಮ್ದು ಹ್ಯಾಬಿಟ್ ಆಗ್ಬಿಡೋದು. ನಂಗೆ ತಿಳಿಯೋತಿಲ್ಲ 100% ತಿಳಿತೈತಿ. ಅಂಡ್ ಇದ್ರ ಮೇಲೆ ನಾವು ಇನ್ನೂ 3 ರಿಂದ 4 ಎಕ್ಸಾಂಪಲ್ಸ್ ಬಿಡಿಸ್ತೀವಿ. ಪ್ರೋಸ್ ಮೇಲೆ ಒಂದು 3-4 ಎಕ್ಸಾಂಪಲ್ಸ್ ಬಿಡಿಸ್ತೀವಿ. ಎಸ್, ಅಂಡ್ ಪೆಡಗಾಜಿ ಮೇಲೆ ಇನ್ನೊಂದು ವಿಡಿಯೋ ಅತಿ ಶೀಘ್ರದಲ್ಲಿ ಬರ್ತೈತಿ. ಅಂಡ್ ನಿಮ್ಮ ಕಾಮೆಂಟ್ಸ್ಗಳನ್ನ ಖಂಡಿತವಾಗಿ ನಮಗೆ ಎನ್ಕರೇಜ್ ಮಾಡ್ತಾವು, ನಮ್ಮ ಬೆನ್ ತಡ್ತಾವು, ನಮ್ಮ ಟೀಮಿಗೆ ಶ್ರಮ ಮಾಡಕ್ಕೆ ಏನ್ ಮಾಡ್ತೈತಿ ಅಂತಂದ್ರೆ ಸಾರ್ಥಕ ಆಗ್ತೈತಿ ಅಂತ ಹೇಳ್ತಾ, ಅಂಡ್ ಇದು ಪೋಯಮ್ ಹಾಡ್ರಿ, ಮಸ್ತ್ ಎಂಜಾಯ್ ಮಾಡ್ರಿ. ಅಲ್ಟಿಮೇಟ್ಲಿ ಎಂಡ್ ಆಫ್ ದ ಡೇ ನಿಮ್ಮ ಗುರಿ KRTET 2026 ಅಂತ 25-26 ಏನಿದೆ ಅದರ ಕಡೆ HSTR GPSTR ಎಲ್ಲದಕ್ಕೂ ಇದು ಹೆಲ್ಪ್ ಆಗುತ್ತೆ. ಎಸ್, ಎಲ್ಲರಿಗೂ ಹೆಲ್ಪ್ ಆಗಲಿ. ಪ್ಲೀಸ್ ಶೇರ್ ಮಾಡ್ರಿ ಅಂತ ಹೇಳ್ತಾ, ಟೇಕ್ ಕೇರ್ ಅಂಡ್ ಬೈ ಬೈ. ಹ್ಯಾವ್ ಅ ನೈಸ್ ಟೈಮ್. ಥ್ಯಾಂಕ್ ಯು.